ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಸ್ಕಂದ ದೇಶಿತ್. ಸೊ ಇವತ್ತಿನ ವಿಡಿಯೋ ನಾವು ಪ್ರೊಬ್ಯಾಬಿಲಿಟಿ ಅನ್ನೋ ಹೊಸ ಚಾಪ್ಟರ್ ಶುರು ಮಾಡ್ತಾ ಇರ್ತೀವಿ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಲಾಸ್ಟ್ ಕ್ಲಾಸ್ ನಾವು ಸ್ಟಾಟಿಸ್ಟಿಕ್ಸ್ ಅನ್ನೋ ಚಾಪ್ಟರ್ ಕಂಪ್ಲೀಟ್ ಮಾಡಿದ್ವಿ. ಸೊ ಇವತ್ತಿನ ವಿಡಿಯೋ ನಾವು ಹೊಸ ಚಾಪ್ಟರ್ ಪ್ರೊಬ್ಯಾಬಿಲಿಟಿ ಅನ್ನೋ ಚಾಪ್ಟರ್ ಶುರು ಮಾಡ್ತಾ ಇರ್ತೀವಿ. ಸೊ ಇವತ್ತಿನ ವಿಡಿಯೋ ನಾವು ಏನೇನು ಕಲಿತಾ ಇರ್ತೀವಪ್ಪ ಅಂತಂದ್ರೆ, ಸೊ ಇವತ್ತಿನ ವಿಡಿಯೋ ನಾವು ಪ್ರೊಬ್ಯಾಬಿಲಿಟಿ ಕಾನ್ಸೆಪ್ಟ್ ಅನ್ನ ಕಲಿತಾ ಇರ್ತೀವಿ. ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಮಗೆ ಒಂದು ಹೊಸ ಟರ್ಮ್ಸ್ ಗಳು ಬರ್ತಾ ಇರುತ್ತೆ. ಸೊ ಆ ಟರ್ಮ್ ಮೀನಿಂಗ್ ಏನು, ಮತ್ತೆ ಸ್ವಲ್ಪ ಫ್ಯೂ ಎಕ್ಸಾಂಪಲ್ಸ್, ಸ್ಮಾಲ್ ಸಿಂಪಲ್ ಎಕ್ಸಾಂಪಲ್ಸ್ ನೋಡ್ತಾ ಇರ್ತೀವಿ. ಸೊ ಅದಾದ್ಮೇಲೆ ನಾವು ಏನೇನು ಕ್ವಶನ್ಸ್ ನ ಸಾಲ್ವ್ ಮಾಡಕ್ಕೆ ನಮಗೆ ಏನೇನು ಕಾನ್ಸೆಪ್ಟ್ ಬೇಕೋ ಅದನ್ನ ಫುಲ್ ನಾವು ಕಲಿತಾ ಇರ್ತೀವಿ. ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಪ್ರೊಬ್ಯಾಬಿಲಿಟಿ ಡೆಫಿನೇಷನ್ ಏನು, ಪ್ರೊಬ್ಯಾಬಿಲಿಟಿನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ, ಅದಾದ್ಮೇಲೆ ನಿಮಗೆ ಎಕ್ಸ್ಪೆರಿಮೆಂಟ್ ಅಂತ ಬರುತ್ತೆ. ಎಕ್ಸ್ಪೆರಿಮೆಂಟ್ ಅಂದ್ರೆ ಏನು, ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂದ್ರೆ ಏನು, ಅದಾದ್ಮೇಲೆ ನಿಮಗೆ ಈವೆಂಟ್ಸ್ ಅಂದ್ರೆ ಏನು, ಅದಾದ್ಮೇಲೆ ಈವೆಂಟ್ಸ್ ಅಲ್ಲಿ ನಿಮಗೆ ಬೇರೆ ತರ ಈವೆಂಟ್ಸ್ ಬರುತ್ತೆ. ಶೋರ್ ಈವೆಂಟ್ ಆಗಿರ್ಬೋದು, ಕಾಂಪ್ಲಿಮೆಂಟರಿ ಈವೆಂಟ್ ಆಗಿರ್ಬೋದು, ಇಂಪಾಸಿಬಲ್ ಈವೆಂಟ್ ಆಗಿರ್ಬೋದು. ಸೊ ಈ ತರ ಈವೆಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರೋಣ. ಅದಾದ್ಮೇಲೆ ನಿಮಗೆ ಕ್ವಶನ್ಸ್ ಬರ್ತಾ ಇರುತ್ತೆ. ಸ್ವಲ್ಪ ಕ್ವಶನ್ಸ್ ನಿಮಗೆ ಕಾರ್ಡ್ಸ್ ಬಗ್ಗೆ ಬರ್ತಾ ಇರುತ್ತೆ. ಸೊ ಕಾರ್ಡ್ಸ್, ಡೈಸ್ ಈ ತರ ಬಗ್ಗೆ ಬರ್ತಾ ಇರುತ್ತೆ. ಸೊ ಕಾರ್ಡ್ಸ್ ಬಗ್ಗೆ ಬಂದಾಗ ನಿಮಗೆ ಕಾರ್ಡ್ಸ್ ಬಗ್ಗೆ ಸ್ವಲ್ಪ ಬೇಸಿಕ್ ನಾಲೆಜ್ ಗೊತ್ತಿರಬೇಕಾಗುತ್ತೆ. ಸೊ ಕಾರ್ಡ್ಸ್ ಅಲ್ಲಿ ಯಾವ್ಯಾವ ಕಾರ್ಡ್ಸ್ ಇರುತ್ತೆ, ಫಾರ್ ಎಕ್ಸಾಂಪಲ್ ಸ್ಪೇಡ್, ಕ್ಲಬ್, ಹಾರ್ಟ್, ಡೈಮಂಡ್, ಈ ತರ ನಿಮಗೆ ಕಾರ್ಡ್ಸ್ ಇರುತ್ತೆ. ಸೊ ಇದು ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಸೊ ಡಿಸ್ಕಷನ್ ಮಾಡಾದ್ಮೇಲೆ ನಾವು ನಾಳೆ ವಿಡಿಯೋ ಇಂದ, ಸೊ ಇವತ್ತಿನ ವಿಡಿಯೋ ನೀವು ಜಸ್ಟ್ ಕಾನ್ಸೆಪ್ಟ್ ಕಲಿತಾ ಇರ್ತೀರಾ. ಕಾನ್ಸೆಪ್ಟ್ ಕಲ್ತ್ಕೊಂಡ್ಬಿಟ್ಟು ಜಸ್ಟ್ ಒಂದು ಸಿಂಪಲ್ ಎಕ್ಸಾಂಪಲ್ಸ್ ನೋಡ್ತಾ ಇರ್ತೀರಾ. ನೆಕ್ಸ್ಟ್ ನಾಳೆ ವಿಡಿಯೋ ಇಂದ ನಾವು ಎಕ್ಸರ್ಸೈಸ್ 14.1 ಶುರು ಮಾಡ್ತಾ ಇರೋಣ. ಸೊ ಫಸ್ಟ್ ಶುರು ಮಾಡೋಣ. ಸೊ ಫಸ್ಟ್ ಏನಪ್ಪಾ ಅಂತಂದ್ರೆ, ಫಸ್ಟ್ ಪ್ರೊಬ್ಯಾಬಿಲಿಟಿ ಅಂತ ಏನು ನೋಡ್ತಾ ಇರೋಣ. ಸೊ ಪ್ರೊಬ್ಯಾಬಿಲಿಟಿ ಅಂತ ಏನಪ್ಪಾ ಅಂತಂದ್ರೆ, ಜಸ್ಟ್ ನಿಮಗೆ ಒಂದು ನಂಬರ್ ತರ ಕೊಡ್ತಾ ಇರುತ್ತೆ. ಸೊ ಆ ನಂಬರ್ ಏನಪ್ಪಾ ಹೇಳುತ್ತೆ ಅಂತಂದ್ರೆ, ಸೊ ನಂಬರ್ ನಮಗೆ ಏನು ಪಾಸಿಬಲ್, ಫಾರ್ ಎಕ್ಸಾಂಪಲ್ ನಮ್ಮ ರಿಸಲ್ಟ್ ಏನ್ ಸಿಗ್ತದೆ ಆ ರಿಸಲ್ಟ್ ಎಷ್ಟು ಪಾಸಿಬಲ್ ಆಗಿ ಬರ್ಬೋದು ಅದನ್ನ ಹೇಳ್ತಾ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕು ಅಂತಂದ್ರೆ, ಒಂದು ಎಕ್ಸ್ಪೆರಿಮೆಂಟ್ ತಗೊಂಡ ನೀವು ಟಾಸ್ ಮಾಡ್ತೀರಾ ಕಾಯಿನ್ ಅನ್ನ. ಸೊ ಕಾಯಿನ್ ಟಾಸ್ ಮಾಡಿದಾಗ ಸೊ ನಿಮಗೆ ಔಟ್ಕಮ್ ಏನ್ ಬರ್ಬೋದು, ಇದು ನಿಮಗೆ ಹೆಡ್ ಬರ್ಬೋದು, ಇಲ್ಲ ನಿಮಗೆ ಟೇಲ್ ಬರ್ಬೋದು. ಸೊ ಅಂದ್ರೆ ನಮಗೆ ಪಾಸಿಬಲ್ ಔಟ್ಕಮ್ಸ್. ಪಾಸಿಬಲ್ ಔಟ್ಕಮ್ಸ್ ಅಂತಂದ್ರೆ ನಿಮಗೆ ಹೆಡ್ ಕೂಡ ಬರ್ಬೋದು, ಟೇಲ್ ಕೂಡ ಬರ್ಬೋದು, ನಮ್ಗೆ ಗೊತ್ತಿಲ್ಲ. ಜಸ್ಟ್ ನಾವು ಪ್ರೆಡಿಕ್ಟ್ ಮಾಡ್ತೀವಿ ಹೆಡ್ ಇಲ್ಲ ಟೇಲ್ ಅಂತ. ಸೊ ಇವಾಗ ನಿಮ್ಗೆ ಎಷ್ಟು ಚಾನ್ಸ್ ಇದೆ, ಸೊ ಹೆಡ್ ಬರೋ ಎಷ್ಟು ಚಾನ್ಸ್ ಇದೆ, ನಮಗೆ ಟೇಲ್ ಬರೋ ಎಷ್ಟು ಚಾನ್ಸ್ ಇದೆ ಅಂತಂದ್ರೆ, ಸೊ ಎರಡು 50% ಅಂತ ಹೇಳ್ಬೋದು. ಸೊ ಕಾಯಿನ್ ಟಾಸ್ ಮಾಡಿದ್ರೆ 50% ಪ್ರೊಬ್ಯಾಬಿಲಿಟಿ ನಿಮಗೆ ಏನ್ ಬರ್ತದೆ, ಹೆಡ್ ಕೂಡ ಬರ್ಬೋದು, ಇಲ್ಲ 50% ಚಾನ್ಸ್ ನಿಮಗೆ ಟೇಲ್ ಕೂಡ ಬರ್ಬೋದು. ಸೊ ನಾವ್ ಏನಪ್ಪಾ ಹೇಳ್ತೀವಿ ಅಂತಂದ್ರೆ, ಸೊ ಪ್ರೊಬ್ಯಾಬಿಲಿಟಿ ಒಂದು ಫಾರ್ಮುಲಾ ಇದೆ. ಸೊ ಫಾರ್ಮುಲಾ ಬಗ್ಗೆ ಆಮೇಲೆ ಡಿಸ್ಕಸ್ ಮಾಡ್ತಾ ಇರೋಣ. ಸೊ ಪ್ರೊಬ್ಯಾಬಿಲಿಟಿ ಎಷ್ಟಪ್ಪ ಅಂತಂದ್ರೆ ಹಾಫ್ ಇದೆ. ಸೊ 50% ಅಂತ ಅಂದ್ರೆ, ಸೊ ನೀವು 100% ನಾವು ಸೊ ಇಲ್ಲಿ ನಾವ್ ಏನೇ ಮಾತಾಡೋದು ನಾವು 100% ನಾವು ಇಟ್ಕೊಂಡು ಮಾತಾಡ್ತಿರ್ತೀವಿ. ಸೊ 100% ಗೆ ಎಷ್ಟು ಪರ್ಸೆಂಟ್ ಬರ್ತಾ ಇದೆ ಅಂತ. ಸೊ ಇಲ್ಲಿ ನೀವು ನೋಡಬಹುದು 50% ಬರ್ತಾ ಇದೆ. ಸೊ ಅರ್ಧ ಬರ್ತಾ ಇದೆ ಅಂತಂದ್ರೆ, ಸೊ ಪ್ರೊಬ್ಯಾಬಿಲಿಟಿ ಹಾಫ್ ಆಗಿರುತ್ತೆ. ಸೊ ಹಾಫ್ ಅಂತ ಅಂದ್ರೆ, ಸೊ ಇನ್ನು ಹಾಫ್ ನಂಬರ್ ಏನಪ್ಪ ಹೇಳ್ತಾ ಇದೆ, ಸೊ ಇದು ನಮ್ಗೆ ಹೇಳ್ತಾ ಇದೆ, ಒಂದು ನಂಬರ್ ಹೇಳ್ತದೆ ಎಷ್ಟು ಪ್ರೊಬ್ಯಾಬಿಲಿಟಿ ಬರೋ ಚಾನ್ಸಸ್ ಇದೆ ಈ ಹೆಡ್ ಇಲ್ಲ ಟೇಲು. ಸೊ ಇದು ನಮ್ಮ ಪ್ರೊಬ್ಯಾಬಿಲಿಟಿ ಆಗಿರುತ್ತೆ. ಜಸ್ಟ್ ಇದು ಒಂದು ನ್ಯೂಮರಿಕಲ್ ವ್ಯಾಲ್ಯೂ ಕೊಡ್ತಾ ಇರುತ್ತೆ ಪ್ರೊಬ್ಯಾಬಿಲಿಟಿ. ಆ ನ್ಯೂಮರಿಕಲ್ ವ್ಯಾಲ್ಯೂ ಏನಪ್ಪ ಹೇಳುತ್ತೆ, ನಮಗೆ ಒಂದು ಸರ್ಟೆನಿಟಿ ಹೇಳ್ತಾ ಇರುತ್ತೆ, ಸರ್ಟೆನಿಟಿ ಆಫ್ ಅಕರೆನ್ಸ್ ಆಫ್ ಇವೆಂಟ್. ಆ ಇವೆಂಟ್ ಎಷ್ಟು ಟೈಮ್ಸ್ ಅಥವಾ ಎಷ್ಟು ಒಂದು ನ್ಯೂಮರಿಕಲ್ ವ್ಯಾಲ್ಯೂ ಅಲ್ಲಿ ಹೆಂಗೆ ಅಕರ್ ಆಗ್ಬೋದು ಅದು ನಮಗೆ ಪ್ರೊಬ್ಯಾಬಿಲಿಟಿ ಹೇಳ್ತಾ ಇರುತ್ತೆ. ಸೊ ಡೆಫಿನೇಷನ್ ಏನಪ್ಪಾ ಅಂತಂದ್ರೆ, ಸೊ ಪ್ರೊಬ್ಯಾಬಿಲಿಟಿ ಡೆಫಿನೇಷನ್ ಅಂದ್ರೆ ಡಿಗ್ರಿ ಆಫ್ ಸರ್ಟೆನಿಟಿ ಆಫ್ ಅಕರೆನ್ಸ್ ಆಫ್ ಇವೆಂಟ್. ಸೊ ನಿಮಗೆ ಅಕರೆನ್ಸ್ ಆಫ್ ಇವೆಂಟ್, ಒಂದು ಇವೆಂಟ್ ಅಕರ್ ಆಗಕ್ಕೆ ಸೊ ಒಂದು ನಂಬರ್, ಆ ಡಿಗ್ರಿ ಏನು ಅಂತ ಹೇಳ್ತಾ ಇರುತ್ತೆ. ಸೊ ಒಂದು ನ್ಯೂಮರಿಕಲ್ ವ್ಯಾಲ್ಯೂ. ಸೊ ಮತ್ತೆ ಅದೇ ಎಕ್ಸಾಂಪಲ್ ತಗೊಂಡು ಮತ್ತೆ ನಿಮ್ಗೆ ಅರ್ಥ ಆಗಿದೆ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಒಂದು ಕಾಯಿನ್ ಟಾಸ್ ಮಾಡ್ತೀರಾ. ಸೊ ಕಾಯಿನ್ ಟಾಸ್ ಮಾಡಿದಾಗ ನಿಮ್ಗೆ ಇವಾಗ ನಿಮಗೆ ಕಾಯಿನ್ ತಗೊಂಡಾಗ ನಿಮ್ಗೆ ಒಂದ್ ಸೈಡ್ ಹೆಡ್ ಇರುತ್ತೆ, ಒಂದ್ ಸೈಡ್ ಟೇಲ್ ಇರುತ್ತೆ. ಸೊ ಹೆಡ್ ಟು ಟೇಲ್ ಬರೋದು, ನೀವು ಕಾಯಿನ್ ಟಾಸ್ ಮಾಡಿದಾಗ ನಿಮ್ ನೆಲದ ಮೇಲೆ ಬಿದ್ದಾಗ ಹೆಡ್ ಬೀಳ್ಬೋದು, ಇಲ್ಲ ಟೇಲ್ ಬೀಳ್ಬೋದು. ಸೊ ಇವಾಗ ಯಾವ್ದು ಬೀಳ್ಬೋದು, ಸೊ ಹೆಡ್ ಕೂಡ ಬೀಳ್ಬೋದು, ಟೇಲ್ ಕೂಡ ಬೀಳ್ಬೋದು. ಸೊ ಎಷ್ಟು ಚಾನ್ಸ್ ಇದೆ ಅಂತ ನಾವು ನೋಡಿದಾಗ, ಸೊ 100% ನಾವು ಮ್ಯಾಕ್ಸಿಮಮ್ ಲಿಮಿಟ್ ಇಟ್ಕೊಳ್ಳೋಣ. ಸೊ 100% ಅಲ್ಲಿ ಹೆಡ್ ಎಷ್ಟು ಪರ್ಸೆಂಟ್ ಬೀಳ್ಬೋದು, ಟೇಲ್ ಎಷ್ಟು ಪರ್ಸೆಂಟ್ ಬೀಳ್ಬೋದು ಅಂತಂದ್ರೆ, ಸೊ ಎರಡು ಬೀಳೋ ಚಾನ್ಸಸ್ ನಮಗೆ 50% ಇದೆ. ಇಲ್ಲ ಹೆಡ್ ಕೂಡ ಬೀಳ್ಬೋದು, ಇಲ್ಲ ಟೇಲ್ ಕೂಡ ಬೀಳ್ಬೋದು. ಸೊ ಹೆಡ್ ಎಷ್ಟು ಬೀಳೋ ಚಾನ್ಸ್ ಇದೆ ಅದೇ ಚಾನ್ಸ್ ನಮಗೆ ಟೇಲ್ ಕೂಡ ಬೀಳೋದಿದೆ. ಸೊ ಇವಾಗ ನಾವು ಪ್ರೊಬ್ಯಾಬಿಲಿಟಿ ಒಂದು ನಂಬರ್ ಇದು ಮಾಡ್ಬೇಕು ಅಂತಂದ್ರೆ, ಸೊ 50% ಇರೋದ್ರಿಂದ ನಾವು 1/2 ಅಂತ ಹೇಳ್ತೀವಿ. ಸೊ ಅಂದ್ರೆ ಹಾಫ್, ಹೆಡ್ ಬರೋ ಚಾನ್ಸ್ ಹಾಫ್ ಇದೆ, ಟೇಲ್ ಬರೋ ಚಾನ್ಸ್ ಹಾಫ್ ಇದೆ. ಸೊ ಇದನ್ನು ಜಸ್ಟ್ ನಮಗೆ ಒಂದು ನಂಬರ್ ಕೊಡ್ತಾ ಇದೆ ಪ್ರೊಬ್ಯಾಬಿಲಿಟಿ. ಅದೇನಪ್ಪ ಹೇಳುತ್ತೆ, ಅದು ಒಂದು ಹೆಡ್ ಬರುತ್ತಾ ಇಲ್ಲ ಟೇಲ್ ಬರುತ್ತಾ. ಫಾರ್ ಎಕ್ಸಾಂಪಲ್ ನಾವು ಟಾಸಿಂಗ್ ಕಾಯಿನ್ ತಗೊಂಡ್ರೆ ಅದು ಹೆಡ್ ಬರುತ್ತಾ ಇಲ್ಲ ಟೇಲ್ ಬರುತ್ತಾ. ಸೊ ನಮಗೆ ಅದೆಷ್ಟು ಅಕರೆನ್ಸ್ ಆಗ್ಬೋದು ಅದು ನಮಗೆ ಹೇಳ್ತಾ ಇರುತ್ತೆ. ಸೊ ಅದೆಷ್ಟು ಬೇಸಿಕ್ ಪ್ರೊಬ್ಯಾಬಿಲಿಟಿ ಡೆಫಿನೇಷನ್ ಆಗಿರುತ್ತೆ. ಸೊ ಡೆಫಿನೇಷನ್ ನಿಮಗೆ ಇಂಪಾರ್ಟೆಂಟ್ ಇಲ್ಲ, ಜಸ್ಟ್ ನಿಮಗೆ ಅರ್ಥ ಮಾಡ್ಕೊಳಕ್ ಹೇಳಿದೀನಿ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಸೊ ನೆಕ್ಸ್ಟ್ ನಮ್ಗೆ ಬರುತ್ತೆ ಎಕ್ಸ್ಪೆರಿಮೆಂಟ್ ಅಂದ್ರೆ ಏನು ಅಂತ. ಸೊ ಎಕ್ಸ್ಪೆರಿಮೆಂಟ್ ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ ಸಿಂಪಲ್ ಆಗಿ ಹೇಳ್ತೀನಿ. ಸೊ ಡೆಫಿನೇಷನ್ ಏನಿದೆ ಅಂತ ತಲೆ ಕೆಡಿಸ್ಕೊಂಬೇಡಿ. ಸೊ ನಾವು ಏನ್ ಎಕ್ಸಾಂಪಲ್ ಡಿಸ್ಕಸ್ ಮಾಡ್ತೀವಿ, ಟಾಸಿಂಗ್ ಎ ಕಾಯಿನ್. ಸೊ ನಾವು ಕಾಯಿನ್ ಅನ್ನ ಏನ್ ಟಾಸ್ ಮಾಡ್ತೀವಿ ಅದು ನಿಮ್ಮ ಎಕ್ಸ್ಪೆರಿಮೆಂಟ್ ಆಗಿರುತ್ತೆ. ಸೊ ಔಟ್ಕಮ್ ನಿಮಗೆ ಹೆಡ್ ಬರ್ತದೆ, ಟೇಲ್ ಬರ್ತದೆ, ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಲ್ಲ. ಸೊ ಕಾಯಿನ್ ಏನ್ ಟಾಸ್ ಮಾಡ್ತೀವಿ, ಸೊ ಟಾಸ್ ಮಾಡೋ ಕಾಯಿನ್ ನಾವು ಎಕ್ಸ್ಪೆರಿಮೆಂಟ್ ಅಂತ ಅಂತೀವಿ. ಫಾರ್ ಎಕ್ಸಾಂಪಲ್ ನೀವು ಇದು ಡೈಸ್ ತಗೊಂತೀರಾ, ಸೊ ಡೈಸ್ ರೋಲ್ ಮಾಡ್ತೀರಾ. ಸೊ ರೋಲಿಂಗ್ ದ ಡೈಸ್ ನಿಮ್ಮ ಎಕ್ಸ್ಪೆರಿಮೆಂಟ್ ಆಗಿರುತ್ತೆ. ಸೊ ನೀವು ಎಕ್ಸ್ಪೆರಿಮೆಂಟ್ ಮಾಡಿದಾಗ ನಿಮ್ಗೆ ಒಂದು ರಿಸಲ್ಟ್ ಬರೋ ಚಾನ್ಸಸ್ ಇದೆ. ಅಂದ್ರೆ ನೀವು ಕಾಯಿನ್ ಟಾಸ್ ಮಾಡಿದ್ರೆ ಮಾತ್ರ ನಿಮಗೆ ಹೆಡ್ ಬರ್ಬೋದು, ಇಲ್ಲ ಟೈಲ್ ಬರ್ಬೋದು. ಸೊ ಕಾಯಿನ್ ಟಾಸ್ ಮಾಡಲಿಲ್ಲ ಅಂತಂದ್ರೆ ನಿಮ್ಗೆ ಏನೋ ಸಿಗಲ್ಲ. ಸೊ ಸಿಮಿಲರ್ಲಿ ಡೈಸ್ ನ ರೋಲ್ ಮಾಡಿದ್ರೆ ನಿಮ್ಗೆ ಒಂದು ನಂಬರ್ ಸಿಗ್ತಾ ಇರುತ್ತೆ. ಸೊ ಇಲ್ಲಿ ರೋಲಿಂಗ್ ಡೈಸ್, ಇಲ್ಲ ಟಾಸಿಂಗ್ ಎ ಕಾಯಿನ್, ಅಥವಾ ಈ ತರ, ಅಥವಾ ನೀವು ಸೆಲೆಕ್ಟಿಂಗ್ ಒಂದು ಕಾರ್ಡ್. ಫಾರ್ ಎಕ್ಸಾಂಪಲ್ ಒಂದು ಎಷ್ಟೊಂದು ಕಾರ್ಡ್ಸ್ ಇರುತ್ತೆ. ಸೊ ಒಂದು ಡೆಕ್ ಆಫ್ ಕಾರ್ಡ್ ಅಲ್ಲಿ ಒಂದು ಕಾರ್ಡ್ ನ ಚೂಸ್ ಮಾಡ್ತೀರಾ. ಸೊ ಚೂಸಿಂಗ್ ಕಾರ್ಡ್ ಇಲ್ಲಿ ಏನಾಗುತ್ತೆ, ನಿಮ್ಮ ಎಕ್ಸ್ಪೆರಿಮೆಂಟ್ ಆಗುತ್ತೆ. ಸೊ ಅರ್ಥ ಮಾಡ್ಕೊಳ್ಳೋಕೆ ಎಷ್ಟು ನಿಮ್ಮ ಎಕ್ಸ್ಪೆರಿಮೆಂಟ್ ಆಗಿರುತ್ತೆ. ಸೊ ಡೆಫಿನೇಷನ್ ವೈಸ್ ನೋಡಬೇಕು ಅಂತಂದ್ರೆ, ಸೊ ಆಪರೇಷನ್ ವಿಚ್ ಕ್ಯಾನ್ ಪ್ರೊಡ್ಯೂಸ್ ಸಮ್ ವೆಲ್ ಡಿಫೈನ್ಡ್ ಔಟ್ಕಮ್ಸ್. ಸೊ ಆಪರೇಷನ್ ವಿಚ್ ಕ್ಯಾನ್ ಪ್ರೊಡ್ಯೂಸ್ ಸಮ್ ಔಟ್ಕಮ್ಸ್. ಸೊ ಇಲ್ಲಿ ಯಾವ ಆಪರೇಷನ್, ರೋಲಿಂಗ್ ಡೈಸ್
ರೋಲಿಂಗ್ ಡೈಸ್ ಏನ್ ಮಾಡುತ್ತೆ, ಅದು ನಾವು ಆಪರೇಷನ್ ಮಾಡ್ತಾ ಇದೀವಿ, ಅದು ಏನ್ ಪ್ರೊಡ್ಯೂಸ್ ಮಾಡುತ್ತೆ, ಒಂದು ಔಟ್ಕಮ್ ಪ್ರೊಡ್ಯೂಸ್ ಮಾಡುತ್ತೆ. ಡೈಸ್ ಅನ್ನ ರೋಲ್ ಮಾಡಿದಾಗ ನಮಗೆ ಒಂದು ನಂಬರ್ ಸಿಗುತ್ತೆ. ಸೊ ನಾವು ಆಪರೇಷನ್ ಮಾಡ್ತಾ ಇದೀವಿ, ಆ ಆಪರೇಷನ್ ನಮಗೆ ಒಂದು ಔಟ್ಕಮ್ ಸಿಗುತ್ತೆ. ಕಾಯಿನ್ ಅನ್ನ ಟಾಸ್ ಮಾಡ್ತೀವಿ. ಸೊ ಕಾಯಿನ್ ಟಾಸ್ ಮಾಡಿದಾಗ ಏನಾಗುತ್ತೆ, ನಾವು ಕಾಯಿನ್ ಅನ್ನ ಟಾಸ್ ಮಾಡ್ತಾ ಇದೀವಿ, ಇದು ನಮ್ಮ ಆಪರೇಷನ್ ಆಗಿರುತ್ತೆ. ಸೊ ಟಾಸ್ ಮಾಡಿದಾಗ ಇಲ್ಲ ಹೆಡ್ ಬರುತ್ತೆ, ಇಲ್ಲ ಟೈಲ್ ಬಿಡುತ್ತೆ, ಇದು ನಮ್ಮ ಔಟ್ಕಮ್ ಆಗಿರುತ್ತೆ. ಸಿಮಿಲರ್ಲಿ ಎಷ್ಟೊಂದು ಕಾರ್ಡ್ಸ್ ಇರುತ್ತೆ, ಒಂದು ಡೆಕ್ ಆಫ್ ಕಾರ್ಡ್ 52 ಕಾರ್ಡ್ಸ್ ಇರುತ್ತೆ, ಒಂದು ಕಾರ್ಡ್ ಎಳಿತೀವಿ. ಸೊ ಚೂಸಿಂಗ್ ಕಾರ್ಡ್ ಏನಾಗುತ್ತೆ, ಒಂದು ಆಪರೇಷನ್ ಆಗುತ್ತೆ. ಆ ಚೂಸಿಂಗ್ ಕಾರ್ಡ್ ಎಳ್ದಾಗ ಆ ಕಾರ್ಡ್ ಏನಿರುತ್ತೆ ಅದು ನಮ್ಮ ಔಟ್ಕಮ್ ಆಗಿರುತ್ತೆ. ಸೊ ಇದು ಜಸ್ಟ್ ನಿಮ್ಮ ಸಿಂಪಲ್ ಡೆಫಿನೇಷನ್, ನಿಮ್ಮ ಎಕ್ಸ್ಪೆರಿಮೆಂಟ್ ಆಗಿರುತ್ತೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಆಲ್ ಪಾಸಿಬಲ್ ಔಟ್ಕಮ್ಸ್ ಆರ್ ನೋನ್ ಬಟ್ ಎಕ್ಸಾಕ್ಟ್ ಔಟ್ಕಮ್ಸ್ ಆರ್ ನಾಟ್ ನೋನ್. ಫಾರ್ ಎಕ್ಸಾಂಪಲ್ ನಿಮಗೆ ರೋಲಿಂಗ್ ಡೈಸ್ ತಗೊಬಹುದು, ಟಾಸಿಂಗ್ ಎ ಕಾಯಿನ್. ಸೊ ಈ ಚಾಪ್ಟರ್ ತಗೊಂಡಾಗ ನಿಮಗೆ ಜಾಸ್ತಿ ನಾವು ರೋಲಿಂಗ್ ಡೈಸ್, ಟಾಸಿಂಗ್ ಎ ಕಾಯಿನ್, ಇಲ್ಲ ಕಾರ್ಡ್ಸ್ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ. ಸೊ ಇದು ಮೂರ್ ಬಗ್ಗೆ ನಾವು 80 to 85% ಮಾತಾಡ್ತಾ ಇರ್ತೀವಿ, ಇಲ್ಲ ನೀವು 90% ಕೂಡ ಅನ್ಕೋಬಹುದು. ಜಸ್ಟ್ ನಿಮಗೆ ಒಂದು 5 to 10% ನಿಮಗೆ ಬೇರೆ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇರ್ತೀವಿ. ಸೊ ಈ ಚಾಪ್ಟರ್ ತಗೊಂಡಾಗ ನಿಮ್ಗೆ ಏನ್ ತಲೆ ಬರಬೇಕು, ಪ್ರೊಬಬಿಲಿಟಿ ತಕ್ಷಣ ನಿಮಗೆ ಕಾಯಿನ್, ಡೈಸ್, ಈಗ ಕಾರ್ಡ್ಸ್, ಸೊ ಇದು ನಿಮಗೆ ನಾಲ್ಕು ಬರಬೇಕಾಗುತ್ತೆ. ಸೊ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂತ ಏನಪ್ಪಾ ಅಂತಂದ್ರೆ, ಸೊ ನಿಮಗೆ ನೀವು ಪ್ರೆಡಿಕ್ಟ್ ಮಾಡಬಹುದು, ಬಟ್ ನಿಮಗೆ ಎಕ್ಸಾಕ್ಟ್ ನಿಮಗೆ ಔಟ್ಕಮ್ ನಿಮ್ಗೆ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್ ನೀವು ಕಾಯಿನ್ ಟಾಸ್ ಮಾಡ್ತೀರಾ, ಹೆಡ್ ಬರ್ತಾ ಟೈಲ್ ಬರ್ತಾ ನೀವು ಎಕ್ಸಾಕ್ಟ್ ಆಗಿ ಹೇಳಕ್ಕಾಗಲ್ಲ, ಜಸ್ಟ್ ಒಂದು ಪ್ರೆಡಿಕ್ಟ್ ಮಾಡ್ತೀರಾ, ಇಲ್ಲ ಹೆಡ್ ಬರ್ಬೋದು ಇಲ್ಲ ಟೈಲ್ ಬರ್ಬೋದು ಅಂತ. ಸಿಮಿಲರ್ಲಿ ಒಂದು ಡೈಸ್ ಅನ್ನ ರೋಲ್ ಮಾಡ್ತೀರಾ. ಸೊ ಡೈಸ್ ಅನ್ನ ರೋಲ್ ಮಾಡಿದಾಗ ನಿಮಗೆ 1 to 6 ನಂಬರ್ಸ್ ಇರುತ್ತೆ. ಸೊ 1 to 6 ನಂಬರ್ಸ್ ಅಲ್ಲಿ ಈ ನಂಬರ್ ಬರ್ಬೋದು ಅಂತ ನೀವು ಹೇಳ್ತೀರಾ. ಸೊ ಬಟ್ ನಿಮಗೆ ಎಕ್ಸಾಕ್ಟ್ ನೀವು ಅದೇ ನಂಬರ್ ಬರುತ್ತೆ ಅಂತ ನೀವು ಎಲ್ಲಾ ಟೈಮ್ ಹೇಳಕ್ಕಾಗಲ್ಲ. ಸೊ ಅದು ನಾವು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂತ ಕರಿತಾ ಇರ್ತೀವಿ. ನೆಕ್ಸ್ಟ್ ಸ್ಯಾಂಪಲ್ ಸ್ಪೇಸ್. ಸೊ ಸ್ಯಾಂಪಲ್ ಸ್ಪೇಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸ್ಯಾಂಪಲ್ ಸ್ಪೇಸ್ ಏನಪ್ಪಾ ಅಂತಂದ್ರೆ, ಸ್ಯಾಂಪಲ್ ಸ್ಪೇಸ್ ಅನ್ನೋದು ಸೆಟ್ ಆಫ್ ಆಲ್ ಪಾಸಿಬಲ್ ಔಟ್ಕಮ್ಸ್. ಸೊ ಏನಿರುತ್ತೆ ಔಟ್ಕಮ್ಸ್, ಎಲ್ಲಾ ಪಾಸಿಬಲ್ ಔಟ್ಕಮ್ಸ್ ಏನಿರುತ್ತೆ ಅದು ನಮ್ಮ ಏನಾಗಿರುತ್ತೆ, ನಮ್ಮ ಸ್ಯಾಂಪಲ್ ಸೆಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಅನ್ಕೊಳ್ಳೋಣ, ಫಾರ್ ಎಕ್ಸಾಂಪಲ್ ನಾವು ತಗೊಳ್ಳೋಣ ಟಾಸಿಂಗ್ ಎ ಕಾಯಿನ್. ಸೊ ಟಾಸಿಂಗ್ ಎ ಕಾಯಿನ್ ಗೆ ಏನು ನಮ್ಮ ಸ್ಯಾಂಪಲ್ ಸ್ಪೇಸ್ ಇರುತ್ತೆ. ಸೊ ನಿಮ್ಗೆ ಕ್ವಶನ್ಸ್ ತಗೊಂಡಾಗ ಸಾಲ್ವ್ ಮಾಡಕ್ಕೆ ಫಸ್ಟ್ ನೀವು ಏನಪ್ಪ ಬರ್ಕೊಬೇಕು ಅಂತಂದ್ರೆ, ಫಸ್ಟ್ ನೀವು ಸ್ಯಾಂಪಲ್ ಸ್ಪೇಸ್ ಅನ್ನ ಬರ್ಕೊಬೇಕು. ಸೊ ಕ್ವಶನ್ ಏನ್ ಕೊಟ್ಟಿರ್ತಾರೆ, ಕ್ವಶನ್ ನಿಮ್ಗೆ ವಿ ಆರ್ ಟಾಸಿಂಗ್ ಕಾಯಿನ್ ಅಂತ ಕೊಡ್ತಾರೆ. ಸೊ ಟಾಸಿಂಗ್ ಕಾಯಿನ್ ಅಂತ ಕೊಟ್ರೆ, ಸೊ ನೀವು ಫಸ್ಟ್ ಸ್ಯಾಂಪಲ್ ಸ್ಪೇಸ್ ಅನ್ನ ಬರ್ಕೋಬೇಕು. ಸೊ ನಿಮಗೆ ಸ್ಯಾಂಪಲ್ ಸ್ಪೇಸ್ ಅಂದ್ರೆ ಏನು ಅಂತ ಗೊತ್ತಿರಬೇಕಾಗುತ್ತೆ. ಸೊ ಸ್ಯಾಂಪಲ್ ಸ್ಪೇಸ್ ಅಂದ್ರೆ ಏನು, ಸೆಟ್ ಆಫ್ ಆಲ್ ಪಾಸಿಬಲ್ ಔಟ್ಕಮ್ಸ್. ಸೊ ಇವಾಗ ನೀವು ಏನು ಟಾಸಿಂಗ್ ಕಾಯಿನ್ ಅಂತಂದ್ರೆ, ಸೊ ಔಟ್ಕಮ್ಸ್ ಎಷ್ಟಪ್ಪ ಇದೆ. ಸೊ ಔಟ್ಕಮ್ಸ್ ನಮಗೆ ಎರಡಿದೆ, ಒಂದು ಹೆಡ್ ಬರ್ಬೋದು ಇಲ್ಲ ಟೇಲ್ ಬರ್ಬೋದು. ಸೊ ಇದನ್ನ ಹೆಂಗ್ ಬರ್ಕೊಂತೀರಾ ಅಂತಂದ್ರೆ, ಸೊ ಸ್ಯಾಂಪಲ್ ಸ್ಪೇಸ್ ನಾವು ಕ್ಯಾಪಿಟಲ್ ಎಸ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಕ್ಯಾಪಿಟಲ್ ಎಸ್ ಇಸ್ ಈಕ್ವಲ್ ಟು ಅಂತ ಬರೆದ್ಬಿಟ್ಟು, ಸೊ ನೀವು ಬ್ರಾಕೆಟ್ಸ್ ವೈಸ್, ಸೊ ಈ ಕರ್ಲಿ ಬ್ರಾಕೆಟ್ಸ್ ಮಧ್ಯ ಬರೀತೀರಾ. ಏನ್ ಬರೀತೀರಾ, ಔಟ್ಕಮ್ಸ್ ಏನಿದೆ ಅದೆಲ್ಲ ಬರೀತೀರಾ. ಸೊ ಫಸ್ಟ್ ಔಟ್ಕಮ್ ಹೆಡ್ ಆಗಿರ್ಬೋದು, ಇಲ್ಲ ಅಂದ್ರೆ ಟೇಲ್ ಆಗಿರ್ಬೋದು. ಸೊ ಈ ತರ ಬರೀತೀರಾ. ಸೊ ಈ ಕರ್ಲಿ ಬ್ರಾಕೆಟ್ಸ್ ಮಧ್ಯ ಏನ್ ಬರೀತೀರಾ ವಿತ್ ಕಾಮ, ಇದನ್ನ ನಾವು ಸೆಟ್ ಅಂತ ಕರಿತೀವಿ. ಸೊ ಸೆಟ್ ಚಾಪ್ಟರ್ ಬಂದ್ಬಿಟ್ಟು ನಿಮ್ಗೆ 11th ಅಲ್ಲಿ ನೀವು ಕಲಿತಾ ಇರ್ತೀರಾ. ಸೊ 11th ಅಲ್ಲಿ ನಿಮಗೆ ಮ್ಯಾಥಮೆಟಿಕ್ಸ್ ತಗೊಂಡಾಗ, ಸೊ ನೀವು ಅಕಸ್ಮಾತ್ ಸೈನ್ಸ್ ತಗೊಂಡ್ರೆ, ಸೊ ಸೈನ್ಸ್ ಅಲ್ಲಿ PCMB ಅಥವಾ PCM ಏನೇ ತಗೊಂಡು ಸೊ ಮ್ಯಾಥಮೆಟಿಕ್ಸ್ ಓದಾಡ್ತೀರಾ, ಅಲ್ಲಿ ನಿಮಗೆ ಸೆಟ್ಸ್ ಅಂತ ಫಸ್ಟ್ ಚಾಪ್ಟರ್ ಬಂದಿರುತ್ತೆ. ಸೊ ಅಲ್ಲಿ ನೀವು ಕಲಿತಾ ಇರ್ತೀರಾ. ಸೊ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಸೊ ಕರ್ಲಿ ಬ್ರಾಕೆಟ್ಸ್ ಮತ್ತೆ ಏನ್ ಬರೀತೀರಾ ಅದೇ ನಿಮ್ಮ ಸೆಟ್ ಆಗಿರುತ್ತೆ. ಸೊ ಇವಾಗ ಸ್ಯಾಂಪಲ್ ಸ್ಪೇಸ್ ಅಂದ್ರೆ ಏನು, ಸೆಟ್ ಆಫ್ ಆಲ್ ಪಾಸಿಬಲ್ ಔಟ್ಕಮ್ಸ್. ಸೊ ನೀವು ಟಾಸಿಂಗ್ ಕಾಯಿನ್ ತಗೊಂಡ್ರೆ ನಿಮಗೆ ಹೆಡ್ ಬರ್ಬೋದು ಇಲ್ಲ ಟೈಲ್ ಬರ್ಬೋದು. ಸೊ ಔಟ್ಕಮ್ಸ್ ಎರಡಿದೆ. ಸೊ ಅದನ್ನ ಕರ್ಲಿ ಬ್ರಾಕೆಟ್ಸ್ ಮಧ್ಯೆ ಹೆಡ್ ಇಲ್ಲ ಟೈಲ್ ಎರಡು ಬರೀತೀವಿ. ಸೊ ಇದನ್ನ ಸ್ಯಾಂಪಲ್ ಸ್ಪೇಸ್ ಆಗಿರುತ್ತೆ. ಇನ್ನೊಂದು ಎಕ್ಸಾಂಪಲ್ ತಗೋಬೇಕು ಅಂತಂದ್ರೆ, ಸೊ ನಾನು ರೋಲಿಂಗ್ ಡೈಸ್ ತಗೊಂತೀನಿ. ಸೊ ರೋಲಿಂಗ್ ಡೈಸ್ ತಗೊಂಡಾಗ ಇಲ್ಲಿ ಎಷ್ಟು ಪಾಸಿಬಲ್ ಔಟ್ಕಮ್ಸ್ ಇದೆ ಅಂತಂದ್ರೆ 6 ಪಾಸಿಬಲ್ ಔಟ್ಕಮ್ಸ್ ಇದೆ. ಸೊ ಯಾವ್ದಪ್ಪ ಅಂತಂದ್ರೆ, ನನಗೆ ನಂಬರ್ 1 ಬರ್ಬೋದು, ಇಲ್ಲ 2 ಬರ್ಬೋದು, ಇಲ್ಲ 3 ಬರ್ಬೋದು, ಇಲ್ಲ 4 ಬರ್ಬೋದು, ಇಲ್ಲ 5 ಬರ್ಬೋದು, ಇಲ್ಲ 6 ಬರ್ಬೋದು. ಸೊ 1 2 3 4 5 6 ಇದು ನನ್ನ ಪಾಸಿಬಲ್ ಔಟ್ಕಮ್ಸ್ ಆಗಿದೆ. ಸೊ ರೈಸ್ ರೋಲ್ ಮಾಡಿದಾಗ 1 2 3 ಯಾವ್ದು ನಂಬರ್ ಬರ್ಬೋದು. ಸೊ ಇದಕ್ಕೆ ಸ್ಯಾಂಪಲ್ ಸ್ಪೇಸ್ ಬರೀರಿ ಅಂತ ನೀವೇನ್ ಬರ್ತೀರಾ. ಸೊ ಸ್ಯಾಂಪಲ್ ಸ್ಪೇಸ್ ಕ್ಯಾಪಿಟಲ್ ಎಸ್ ಇಂದ ನಾನು ಡಿನೋಟ್ ಮಾಡ್ತೀನಿ. ಸೊ ಎರಡು ಕರ್ಲಿ ಬ್ರಾಕೆಟ್ಸ್ ಮಧ್ಯೆ ಏನ್ ಬರೀಬೇಕು, ಎಲ್ಲಾ ಪಾಸಿಬಲ್ ಔಟ್ಕಮ್ಸ್ ಬರೀಬೇಕು. ಸೊ ಇದೆಲ್ಲ ನನ್ನ ಪಾಸಿಬಲ್ ಔಟ್ಕಮ್ಸ್ ಆಗಿದೆ. ಸೊ ನಾನು ಇದನ್ನ ಎಲ್ಲ ಬರೀತೀನಿ. ಸೊ ಇದು ನನ್ನ ಸ್ಯಾಂಪಲ್ ಸ್ಪೇಸ್ ಆಗಿರುತ್ತೆ. ಸೊ ಇವಾಗ ನಿಮ್ಗೆ ಗೊತ್ತಾಗ್ತಾ ಇದೆ ನಾವು ಹೆಂಗೆ ಬರಿತೀವಿ ಅಂತ. ಫಾರ್ ಎಕ್ಸಾಂಪಲ್ ನಿಮಗೆ ಟಾಸಿಂಗ್ ಕಾಯಿನ್, ಫಾರ್ ಎಕ್ಸಾಂಪಲ್ ನಿಮಗೆ ಕ್ವಶನ್ ಅಲ್ಲಿ ಈ ತರ ಕೊಟ್ಟಿರ್ತಾರೆ. ಸೊ ನಿಮಗೆ ಟಾಸಿಂಗ್ 2 ಕಾಯಿನ್ಸ್ ಅಟ್ ಎ ಟೈಮ್ ಅಂತ ಕೊಡ್ತಾರೆ. ಸೊ ಅದಕ್ಕೆ ಏನ್ ಸ್ಯಾಂಪಲ್ ಬರೀತೀರಾ ಅಂತಂದ್ರೆ, ಸೊ ಇಲ್ಲಿ ಬರ್ಕೊಂಡ್ಬಿಡೋಣ ನಮ್ಮ ಈ ಎಕ್ಸ್ಪೆರಿಮೆಂಟ್ ಏನು ಅಂತ. ಸೊ ಟಾಸಿಂಗ್ 2 ಕಾಯಿನ್ಸ್ ಅಟ್ ಎ ಟೈಮ್. ಸೊ ಇದಕ್ಕೆ ಏನು ಪಾಸಿಬಲ್ ಔಟ್ಕಮ್ಸ್ ಅಂತ ಅಂದ್ರೆ, ಸೊ ಫಸ್ಟ್ ಕಾಯಿನ್ ಏನ್ ಟಾಸ್ ಮಾಡ್ತೀರಾ. ಸೊ ನಿಮಗೆ 2 ಕಾಯಿನ್ ಟಾಸ್ ಮಾಡ್ತಾ ಇದೀರಾ ಒಂದು ಕೈಯಿಂದ. ಸೊ ಫಸ್ಟ್ ಕಾಯಿನ್ ನಿಮಗೆ ಹೆಡ್ ಬಿದ್ದಿರ್ಬೋದು, ಮತ್ತೆ ಸೆಕೆಂಡ್ ಕಾಯಿನ್ ಕೂಡ ನಿಮಗೆ ಹೆಡ್ ಬಿದ್ದಿರ್ಬೋದು. ಸೊ ಇದು ಫಸ್ಟ್ ಪಾಸಿಬಲ್ ಔಟ್ಕಮ್ಸ್ ಆಗಿರುತ್ತೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಸೊ ಒಂದು ಕಾಯಿನ್ ಹೆಡ್ ಬಿದ್ದಿರ್ಬೋದು, ಇನ್ನೊಂದು ಕಾಯಿನ್ ಟೇಲ್ ಬಿದ್ದಿರ್ಬೋದು. ಸೊ ಇದು ಇನ್ನೊಂದು ಪಾಸಿಬಿಲಿಟಿ. ಇನ್ನೊಂದು ಏನಪ್ಪಾ ಅಂತಂದ್ರೆ, ಒಂದು ಕಾಯಿನ್ ಟೇಲ್ ಬಿದ್ದಿರ್ಬೋದು, ಇನ್ನೊಂದು ಕಾಯಿನ್ ಹೆಡ್ ಬಿದ್ದಿರ್ಬೋದು. ಸೊ ಇದೊಂದು ಪಾಸಿಬಿಲಿಟಿ ಆಗಿದೆ. ಲಾಸ್ಟ್ ಪಾಸಿಬಿಲಿಟಿ ಏನಪ್ಪಾ ಅಂತಂದ್ರೆ, 2 ಕಾಯಿನ್ ನಿಮಗೆ ಟೇಲ್ ಬಿದ್ದಿರ್ಬೋದು. ಸೊ ಇದಿಷ್ಟು ನನ್ನ ಪಾಸಿಬಲ್ ನನಗೆ ಔಟ್ಕಮ್ಸ್ ಆಗಿದೆ. ಸೊ 2 ಕಾಯಿನ್ ಟಾಸ್ ಮಾಡ್ತೀರಾ, 2 ಕಾಯಿನ್ ಟಾಸ್ ಮಾಡಿದಾಗ ಕೆಳಗಡೆ ಬಿದ್ದಾಗ ಫಸ್ಟ್ ಟೈಮ್ ಏನ್ ಬಿದ್ದಿರ್ಬೋದು, 2 ಹೆಡ್ ಬಿದ್ದಿರ್ಬೋದು, ಇಲ್ಲ ಒಂದು ಹೆಡ್ ಇಲ್ಲ ಒಂದು ಟೇಲ್ ಬಿದ್ದಿರ್ಬೋದು, ಇಲ್ಲ ಒಂದು ಟೇಲ್ ಒಂದು ಹೆಡ್ ಬಿದ್ದಿರ್ಬೋದು, ಇಲ್ಲ ನಿಮಗೆ 2 ಟೇಲ್ ಬಿದ್ದಿರ್ಬೋದು. ಸೊ ಇದಕ್ಕೆ ನೀವು ಸ್ಯಾಂಪಲ್ ಸ್ಪೇಸ್ ಬರೀಬೇಕು ಅಂತಂದ್ರೆ ಇದೆಲ್ಲ ನನ್ನ ಪಾಸಿಬಲ್ ಔಟ್ಕಮ್ಸ್ ಆಗಿದೆ. ಸೊ ಕರ್ಲಿ ಬ್ರಾಕೆಟ್ಸ್ ಮಧ್ಯೆ ಏನ್ ಬರ್ತೀರಾ, ಈ 4 ಬರೀತೀರಾ. ಸೊ ಹೆಡ್ ಟೈಲ್, ಟೇಲ್ ಹೆಡ್ ಮತ್ತೆ ಟೇಲ್. ಸೊ ಇಷ್ಟು ನಿಮ್ಮ 3 ಎಕ್ಸಾಂಪಲ್ ಆಗಿರುತ್ತೆ. ಸೊ ಸ್ಯಾಂಪಲ್ ಸ್ಪೇಸ್ ಏನಕ್ಕೆ 3 ಎಕ್ಸಾಂಪಲ್ ತಗೊಂಡ್ರೆ ಅಂತಂದ್ರೆ, ಸೊ ಸ್ಯಾಂಪಲ್ ಸ್ಪೇಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಕ್ಕೆ. ಸೊ ನಿಮಗೆ ಕ್ವಶನ್ಸ್ ನಿಮಗೆ ಡೈರೆಕ್ಟ್ ಸ್ಯಾಂಪಲ್ ಸ್ಪೇಸ್ ಕೊಟ್ಟಿರಲ್ಲ, ನಿಮಗೆ ವರ್ಡಿಂಗ್ಸ್ ಕೊಟ್ಟಿರ್ತಾರೆ, ನೀವು ಐಡೆಂಟಿಫೈ ಮಾಡ್ಬಿಟ್ಟು ಇದರ ಬರಬೇಕಾಗುತ್ತೆ. ಸೊ ಟಾಸಿಂಗ್ 2 ಕಾಯಿನ್ಸ್ ಅಟ್ ಅ ಟೈಮ್. ಸೊ ಈಗ ನಿಮಗೆ ಟಾಸಿಂಗ್
ನಿಮ್ಗೆ ಏನು ರೋಲಿಂಗ್ 2 ಡೇಸ್ ಟೈಮ್ ಈ ತರ ಕೊಟ್ಟಿರ್ತಾರೆ. ಅವಾಗ ನೀವು ಪಾಸಿಬಲ್ ಔಟ್ಕಮ್ಸ್ ಏನಿದೆ ಅದನ್ನ ನೋಡ್ಕೊಂಡು ನೀವು ಬರಬೇಕಾಗುತ್ತೆ. ಸೊ ಸ್ಯಾಂಪಲ್ ಸ್ಪೇಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಕ್ಕೆ. ಸ್ಯಾಂಪಲ್ ಸ್ಪೇಸ್ ಬಗ್ಗೆ ನಾವು ಮಾತಾಡಿದ್ವಿ, ಸೆಟ್ ಆಫ್ ಆಲ್ ಪಾಸಿಬಲ್ ಔಟ್ಕಮ್ಸ್. ಸೊ ಇವಾಗ ನಾವು ನೆಕ್ಸ್ಟ್ ಕಾರ್ಡ್ಸ್ ಈವೆಂಟ್ಸ್ ಈಕ್ವಲಿ ಲೈಕ್ಲಿ ಈವೆಂಟ್ಸ್ ಇದು ಹೋಗಿ ನಾವು ಮುಂಚೆ ಸೊ ನಿಮ್ಗೆ ಒಂದು ಫಾರ್ಮುಲಾ ಗೊತ್ತಿರಬೇಕಾಗುತ್ತೆ. ಸೊ ಇವಾಗ ಪ್ರೊಬ್ಯಾಬಿಲಿಟಿ ನಾವು ಹೆಂಗಪ್ಪ ಕಂಡುಹಿಡಿತೀವಿ? ಸೊ ಪ್ರೊಬ್ಯಾಬಿಲಿಟಿ ಹೆಂಗ್ ಕಂಡಿತೀವಿ ಅಂತಂದ್ರೆ, ಸೊ ಫಸ್ಟ್ ನಾವು ಪ್ರೊಬ್ಯಾಬಿಲಿಟಿ ಡಿನೋಟ್ ಮಾಡ್ತೀವಿ ಪ್ರೊಬ್ಯಾಬಿಲಿಟಿ ಆಫ್ ಎನ್ ಈವೆಂಟ್. ಫಾರ್ ಎಕ್ಸಾಂಪಲ್ ಇದನ್ನ ಈವೆಂಟ್ ಇ ಅಂತ ಅನ್ಕೊಳ್ಳೋಣ. ಸೊ ಇ ಅಂತ ಅಂದ್ರೆ ಟಾಸಿಂಗ್ ಎ ಕಾಯಿನ್. ಇ ಅಂತ ಅಂದ್ರೆ ಒಂದು ಈವೆಂಟ್. ಸೊ ಏನಪ್ಪ ಈವೆಂಟ್ ಅಂತಂದ್ರೆ ನಾವು ಕಾಯಿನ್ ಅನ್ನ ಟಾಸ್ ಮಾಡ್ತೀವಿ, ಇದು ನಮ್ಮ ಈವೆಂಟ್ ಆಗಿರುತ್ತೆ. ಸೊ ಇದಕ್ಕೆ ನಾನು ಪ್ರೊಬ್ಯಾಬಿಲಿಟಿ ಕಂಡುಹಿಡಬೇಕು ಅಂತಂದ್ರೆ ನಾನು ಹೆಂಗ್ ಡಿನೋಟ್ ಮಾಡ್ತೀನಿ? ಪಿ ಆಫ್ ಇ ಅಂತ ಬರೀತೀನಿ. ಸೊ ಈ ತರ ಬರೀತೀನಿ, ಪಿ ಬ್ರಾಕೆಟ್ ಒಳಗಡೆ ಇ ಬರೀತೀನಿ. ಇದನ್ನ ಪ್ರೊಬ್ಯಾಬಿಲಿಟಿ ಆಫ್ ಇ ಅಂತ ಕರಿತೀನಿ, ಅಂದ್ರೆ ಪ್ರೊಬ್ಯಾಬಿಲಿಟಿ ಆಫ್ ಈವೆಂಟ್ ಇ ಅಂತ ಕರಿತೀನಿ. ಸೊ ಇದಕ್ಕೆ ಫಾರ್ಮುಲಾ ಏನಪ್ಪಾ ಅಂತಂದ್ರೆ, ಸೊ ಇದಕ್ಕೆ ಫಾರ್ಮುಲಾ ಬಿಟ್ಟು ನಂಬರ್ ಆಫ್ ಫೇವರೇಬಲ್ ಔಟ್ಕಮ್ಸ್, ಫುಲ್ ಬರಲ್ಲ, ಫೇವರೇಬಲ್ ಔಟ್ಕಮ್ಸ್. ಸೊ ಬರೀ FAV ಅಂತ ಬರ್ತೀನಿ. FAV ಅಂತಂದ್ರೆ ಫೇವರೇಬಲ್ ಔಟ್ಕಮ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಟೋಟಲ್ ಔಟ್ಕಮ್ಸ್. ಸೊ ಇದು ನನ್ನ ಫಾರ್ಮುಲಾ ಆಗಿರುತ್ತೆ ಪ್ರೊಬ್ಯಾಬಿಲಿಟಿನ ಕಂಡುಹಿಡಿಯಕ್ಕೆ. ಸೊ ಅಂತಂದ್ರೆ ಫಾರ್ ಎಕ್ಸಾಂಪಲ್ ತಗೊಳ್ಳೋಣ ಟಾಸಿಂಗ್ ಎ ಕಾಯಿನ್. ಸೊ ಟಾಸಿಂಗ್ ಎ ಕಾಯಿನ್ ತಗೊಂಡಾಗ ನಮಗೆ ಫಾರ್ ಎಕ್ಸಾಂಪಲ್ ಇದಕ್ಕೆ ಪ್ರೊಬ್ಯಾಬಿಲಿಟಿ ಕಂಡುಹಿಡಬೇಕು ಅಂತಂದ್ರೆ ಸೊ ಈವೆಂಟ್ ಇ ಕಂಡುಹಿಡಬೇಕು. ಸೊ ಪ್ರೊಬ್ಯಾಬಿಲಿಟಿ ಆಫ್ ಈವೆಂಟ್ ಇ ಕಂಡುಹಿಡಬೇಕು ಅಂತಂದ್ರೆ ಸೊ ನಾನು ಏನ್ ಮಾಡ್ತೀನಿ? ಪ್ರೊಬ್ಯಾಬಿಲಿಟಿ ಆಫ್ ಇ ಇಸ್ ಈಕ್ವಲ್ ಟು, ಸೊ ಈ ಫಾರ್ಮುಲಾ ಅಪ್ಲೈ ಮಾಡ್ತೀನಿ. ಸೊ ಡಿನಾಮಿನೇಟರ್ ನಂಬರ್ ಆಫ್ ಟೋಟಲ್ ಔಟ್ಕಮ್ಸ್. ಸೊ ಎಷ್ಟು ಔಟ್ಕಮ್ ಬರ್ತದೆ ಕಾಯಿನ್ ಅನ್ನು ಟಾಸ್ ಮಾಡಿದಾಗ ಟೋಟಲ್ ಎಷ್ಟು ಔಟ್ಕಮ್ ಬರ್ಬೋದು? ಸೊ ಒಂದು ಹೆಡ್ ಬರ್ಬೋದು ಇಲ್ಲ ಟೇಲ್ ಬರ್ಬೋದು. ಸೊ ಟೋಟಲ್ ಎಷ್ಟು ಬರುತ್ತೆ? ಎರಡು ಬರ್ತದೆ, ಹೆಡ್ ಇಲ್ಲ ಟೇಲ್. ಸೊ ನನಗೆ ಎರಡು ಔಟ್ಕಮ್ ಇದೆ. ಸೊ ಇಲ್ಲಿ ಡಿನಾಮಿನೇಟರ್ 2 ಅಂತ ಬರ್ಕೊಂತೀನಿ. ನೆಕ್ಸ್ಟ್ ನಂಬರ್ ಆಫ್ ಫೇವರೇಬಲ್ ಔಟ್ಕಮ್ಸ್. ಸೊ ಇಲ್ಲಿ ನನಗೆ ಹೆಡ್ ಬರ್ಬೋದು ಇಲ್ಲ ಟೇಲ್ ಬರ್ಬೋದು. ಸೊ ಫೇವರೇಬಲ್ ಅಂತ ಅಂದ್ರೆ ನಿಮಗೆ ಟೋಟಲ್ ಔಟ್ಕಮ್ ಅಲ್ಲ. ಸೊ ಇದರಲ್ಲಿ ಯಾವ್ದಾರ ಒಂದ್ ಬರುತ್ತೆ, ಹೆಡ್ ಬರುತ್ತೆ ಇಲ್ಲ ಟೇಲ್ ಬರುತ್ತೆ. ಸೊ ನ್ಯೂಮರೇಟರ್ ನಿಮಗೆ 1 ಬರ್ತಾ ಇರುತ್ತೆ. ಸೊ ಪ್ರೊಬ್ಯಾಬಿಲಿಟಿ ಇಸ್ ಈಕ್ವಲ್ ಟು 1/2 ಅಂತ ನಾನು ಡಿನೋಟ್ ಮಾಡ್ತೀನಿ. ಡಿನಾಮಿನೇಟರ್ ಅಲ್ಲಿ ನಂಬರ್ ಆಫ್ ಟೋಟಲ್ ಔಟ್ಕಮ್ಸ್. ಸೊ ಪಾಸಿಬಲ್ ಔಟ್ಕಮ್ಸ್ ಅಲ್ಲಿ ಟೋಟಲ್ ಔಟ್ಕಮ್ಸ್ ಎಷ್ಟಪ್ಪ? ಸೊ ಟೋಟಲ್ ಹೆಡ್ ಇಲ್ಲ ಟೇಲ್. ಸೊ ಟೋಟಲ್ 2 ಔಟ್ಕಮ್ ಇದೆ. ಸೊ ಫೇವರೇಬಲ್ ಔಟ್ಕಮ್ ಅಂತಂದ್ರೆ ಇಲ್ಲ ಒಂದು ಬೀಳುತ್ತೆ ಔಟ್ಕಮ್ ಅಲ್ಲಿ, ನಿಮಗೆ ಹೆಡ್ ಬಿಡ್ಬೋದು ಇಲ್ಲ ಟೇಲ್ ಬಿಡ್ಬೋದು. ಸೊ ಅದಕ್ಕೆ ನಿಮಗೆ 1/2 ಅಂತ ಬರ್ಕೊಂಡಿದ್ದೀನಿ. ಫಾರ್ ಎಕ್ಸಾಂಪಲ್ ರೋಲಿಂಗ್ ಡೇಸ್ ಕಂಡುಹಿಡಬೇಕು ಅಂತಂದ್ರೆ ಸೊ ಇದನ್ನ ಈವೆಂಟ್ ಎಫ್ ಅಂತ ಅನ್ಕೊಳ್ಳೋಣ. ಸೊ ಈವೆಂಟ್ ಎಫ್ ಅಂತ ಅಂದ್ರೆ ರೋಲಿಂಗ್ ಡೈಸ್ ಅಂತ ಅನ್ಕೊಳ್ಳೋಣ. ಸೊ ಪ್ರೊಬ್ಯಾಬಿಲಿಟಿ ಆಫ್ ಎಫ್ ಕಂಡುಹಿಡಿ ಅಂತಂದ್ರೆ ಸೊ ಏನ್ ಬರ್ತೀರಾ? ನಿಮಗೆ ಫಾರ್ಮುಲಾ ಗೊತ್ತು, ನಂಬರ್ ಆಫ್ ಫೇವರೇಬಲ್ ಔಟ್ಕಮ್ಸ್ ಬೈ ನಂಬರ್ ಆಫ್ ಟೋಟಲ್ ಔಟ್ಕಮ್ಸ್. ನಂಬರ್ ಆಫ್ ಟೋಟಲ್ ಔಟ್ಕಮ್ಸ್ ಎಷ್ಟಿದೆ? ಸೊ ಔಟ್ಕಮ್ಸ್ ಪಾಸಿಬಲ್ ಔಟ್ಕಮ್ಸ್ ಎಷ್ಟಿದೆ? 1 2 3 4 5 6. ಸೊ ಟೋಟಲ್ ಔಟ್ಕಮ್ಸ್ ಎಷ್ಟಪ್ಪ ಇದೆ ಅಂದ್ರೆ ನನಗೆ 6 ಔಟ್ಕಮ್ ಇದೆ. ಸೊ ಡಿನಾಮಿನೇಟರ್ ನಾನು 6 ಅಂತ ಬರ್ಕೊಂತೀನಿ. ಸೊ ಇವಾಗ ನೀವು ಡೈಸ್ ಅನ್ನ ರೋಲ್ ಮಾಡಿದಾಗ ನಿಮಗೆ ಎಷ್ಟು ನಂಬರ್ ಬರ್ಬೋದು? ನಿಮಗೆ ಒಂದೇ ಒಂದು ನಂಬರ್ ಸಿಗ್ತಾ ಇರುತ್ತೆ. ಅದೇ ಫಾರ್ ಎಕ್ಸಾಂಪಲ್ ಡೈಸ್ ರೋಲ್ ಮಾಡ್ತಾರೆ ನಿಮಗೆ ನಂಬರ್ 3 ಬರ್ಬೋದು ಇಲ್ಲ 5 ಬರ್ಬೋದು ಇಲ್ಲ 4 ಬರ್ಬೋದು, ಯಾವ್ದೋ ಒಂದೇ ಒಂದು ನಂಬರ್ ಬರುತ್ತೆ. ಸೊ ಫೇವರೇಬಲ್ ಔಟ್ಕಮ್ಸ್ ಎಷ್ಟಪ್ಪ ಬರ್ತಾ ಇದೆ? ನಿಮಗೆ ಒಂದೇ ಒಂದು ಬರ್ತಾ ಇದೆ. ಸೊ ಪ್ರೊಬ್ಯಾಬಿಲಿಟಿ ಆಫ್ ಈವೆಂಟ್ ಎಫ್ ಇಸ್ ಈಕ್ವಲ್ ಟು 1/6 ಆಗುತ್ತೆ. ಸೊ ಈ ತರ ನೀವು ಪ್ರೊಬ್ಯಾಬಿಲಿಟಿ ಕ್ಯಾಲ್ಕುಲೇಟ್ ಮಾಡಿರ್ತೀರಾ. ಸೊ ಇದಕ್ಕೆ ಇಂಪಾರ್ಟೆಂಟ್ ಫಾರ್ಮುಲಾ ಏನಪ್ಪಾ ಅಂತಂದ್ರೆ ಸೊ ಈ ಫಾರ್ಮುಲಾ ನಿಮಗೆ ನಾಲ್ಕು ಇರಬೇಕಾಗುತ್ತೆ. Probability of event E is equal to number of favorable outcomes by number of total outcomes. ಸೊ ಇದು ಈ ಫಾರ್ಮುಲಾ ಈ ಚಾಪ್ಟರ್ ಅಲ್ಲಿ ನಿಮಗೆ ಒಂದ್ 2-3 ಫಾರ್ಮುಲಾ ಇದೆ ಅಷ್ಟೇ. ಸೊ ನಿಮ್ಗೆ ಇದು ಒಂದು ಮೇಜರ್ ಫಾರ್ಮುಲಾ ಆಗಿರುತ್ತೆ. ಸೊ 3-4 ಫಾರ್ಮುಲಾ ಇಟ್ಕೊಂಡು ನಾವು ಈ ಕಂಪ್ಲೀಟ್ ಚಾಪ್ಟರ್ ನಾವು ಕಂಡುಹಿಡಿದಿರ್ತೀವಿ. ಸೊ ನೆಕ್ಸ್ಟ್ ಇವಾಗ ಕಾರ್ಡ್ಸ್ ಈವೆಂಟ್ಸ್ ಮತ್ತೆ ಈಕ್ವಲಿ ಲೈಟ್ಲಿ ಈವೆಂಟ್ಸ್ ಬಗ್ಗೆ ಮಾತಾಡ್ತಾ ಇರೋಣ. ಸೊ ಅದಕ್ಕೆ ನಾನು ಮುಂಚೆ ಬೋರ್ಡ್ ಕ್ಲಿಯರ್ ಮಾಡ್ಕೊತೀನಿ. ಸೊ ಬೇಕಂದ್ರೆ ನೀವು ಇದನ್ನ ನೋಡೋಣ ಕೂಡ ಮಾಡ್ಕೊಬಹುದು. ನೆಕ್ಸ್ಟ್ ಇವಾಗ ನಾವು ಕಾರ್ಡ್ಸ್ ಬಗ್ಗೆ ಮಾತಾಡ್ತಾ ಇರೋಣ. ಸೊ ಕಾರ್ಡ್ಸ್ ಬಗ್ಗೆ ಮಾತಾಡಾದ್ಮೇಲೆ ಈವೆಂಟ್ಸ್ ಅಂಡ್ ಈಕ್ವಲಿ ಲೈಟ್ಲಿ ಈವೆಂಟ್ಸ್. ಸೊ ಈವೆಂಟ್ಸ್ ಅಲ್ಲಿ ಎಷ್ಟು ಟೈಪ್ಸ್ ಅದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಕಾರ್ಡ್ಸ್ ಬಗ್ಗೆ ನಾವು ಏನಪ್ಪ ಮಾತಾಡ್ತೀವಿ ಅಂತಂದ್ರೆ ಸೊ ಕಾರ್ಡ್ಸ್ ನಿಮಗೆ ಎಷ್ಟೊಂದು ಕ್ವಶನ್ ಪ್ರೊಬ್ಯಾಬಿಲಿಟಿ ನಿಮಗೆ ಕಾರ್ಡ್ಸ್ ಇಂದ ಎಷ್ಟೊಂದು ಕ್ವಶನ್ ಬರ್ತಾ ಇರುತ್ತೆ. ಸೊ ಕಾರ್ಡ್ ಬಗ್ಗೆ ನಿಮಗೆ ಸ್ವಲ್ಪ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ಕಾರ್ಡ್ಸ್ ಬಗ್ಗೆ ನಾವು ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಇರೋಣ. ಸೊ ಕಾರ್ಡ್ಸ್ ತಗೊಂಡಾಗ ಸೊ ಕಾರ್ಡ್ಸ್ ಅಲ್ಲಿ ಎಷ್ಟಪ್ಪ ಇರುತ್ತೆ ಅಂದ್ರೆ ಒಂದು ಡೆಕ್ ಆಫ್ ಕಾರ್ಡ್ ನಿಮಗೆ 52 ಕಾರ್ಡ್ಸ್ ಇರುತ್ತೆ. ಸೊ ಈ 52 ಕಾರ್ಡ್ಸ್ ನೋಡಿ ಹೆಂಗೆ ಡಿವೈಡ್ ಆಗಿರುತ್ತೆ ಅಂತಂದ್ರೆ ಸೊ ನಿಮಗೆ 4 ಪಾರ್ಟ್ ಆಗಿ ನಿಮಗೆ ಡಿವೈಡ್ ಆಗಿರುತ್ತೆ. ಸೊ ಯಾವ್ದಪ್ಪ 4 ಪಾರ್ಟ್ ಅಂತ ಅಂದ್ರೆ ಸೊ ಫಸ್ಟ್ ಪಾರ್ಟ್ ನಿಮ್ಮ ಸ್ಪೇಡ್ ಆಗಿರುತ್ತೆ, ಸೆಕೆಂಡ್ ಪಾರ್ಟ್ ನಿಮ್ಮ ಕ್ಲಬ್ ಆಗಿರುತ್ತೆ, ಸೊ ಥರ್ಡ್ ಹಾರ್ಟ್ ಆಗಿರುತ್ತೆ ಅಂಡ್ ನೀವು ಫೋರ್ತ್ ನಿಮಗೆ ಡೈಮಂಡ್ ಆಗಿರುತ್ತೆ. ಸೊ ಈ ಸ್ಪೇಡ್ ಮತ್ತೆ ಕ್ಲಬ್ ತಗೊಂಡಾಗ ಸೊ ನೀವು ನೋಡ್ತೀರಾ 52 ಬಂದ್ಬಿಟ್ಟು ನಿಮಗೆ 4 ಪಾರ್ಟ್ಸ್ ಅಲ್ಲಿ ಡಿವೈಡ್ ಆಗಿದೆ. ಸೊ ಸ್ಪೇಡ್ ಅಲ್ಲಿ ನಿಮಗೆ 13 ಕಾರ್ಡ್ಸ್ ಇರುತ್ತೆ, ಕ್ಲಬ್ ಅಲ್ಲಿ 13 ಕಾರ್ಡ್ಸ್ ಇರುತ್ತೆ, ಹಾರ್ಟ್ ಅಲ್ಲಿ 13 ಕಾರ್ಡ್ಸ್ ಇರುತ್ತೆ, ಡೈಮಂಡ್ ಅಲ್ಲಿ ನಿಮಗೆ 13 ಕಾರ್ಡ್ಸ್ ಇರುತ್ತೆ. ಸೊ ಈ ಸ್ಪೇಡ್ ಮತ್ತೆ ಕ್ಲಬ್ ಇದೆರಡು ಬಂದ್ಬಿಟ್ಟು ನಿಮ್ಗೆ ಯಾವ ಕಲರ್ ಇರುತ್ತೆ? ಇದೆರಡು ನಿಮ್ಗೆ ಬ್ಲಾಕ್ ಕಲರ್ ಅಲ್ಲಿ ಇರುತ್ತೆ. ಹಾರ್ಟ್ ಮತ್ತೆ ಡೈಮಂಡ್ ಬಂದ್ಬಿಟ್ಟು ನಿಮ್ಗೆ ರೆಡ್ ಕಲರ್ ಅಲ್ಲಿ ಇರುತ್ತೆ. ಸೊ ಕಾರ್ಡ್ಸ್ ತಗೊಂಡಾಗ 52 ಕಾರ್ಡ್ಸ್ ಇದೆ. 52 ಕಾರ್ಡ್ಸ್ 4 ಪಾರ್ಟ್ ಆಗಿ ಡಿವೈಡ್ ಆಗಿದೆ, ಸ್ಪೇಡ್, ಕ್ಲಬ್, ಹಾರ್ಟ್, ಡೈಮಂಡ್. ಸ್ಪೇಡ್ ಕ್ಲಬ್ ಬಂದ್ಬಿಟ್ಟು ನಿಮಗೆ ಬ್ಲಾಕ್ ಕಲರ್ ಅಲ್ಲಿ ಇರುತ್ತೆ, ಹಾರ್ಟ್ ಡೈಮಂಡ್ ರೆಡ್ ಕಲರ್ ಇರುತ್ತೆ, ಎಲ್ಲರೂ ನಿಮಗೆ 13 ಕಾರ್ಡ್ಸ್ ಇರುತ್ತೆ. ಸೊ ಈ 13 ಕಾರ್ಡ್ಸ್ ತಗೊಂಡಾಗ ಸೊ ನಿಮಗೆ ನಂಬರ್ಸ್ ಹಿಂಗಿರುತ್ತೆ. ಸೊ ನಿಮಗೆ 1 2 3 4 ಸೊ ಈ ತರ ನಿಮ್ಗೆ ಹೋಗ್ತಾ ಇರುತ್ತೆ. ಸೊ 10 ಲಾಸ್ಟ್ ಅಲ್ಲಿ ನಿಮಗೆ 11 12 13 ಇರುತ್ತೆ. ಸೊ ಈ ಫಸ್ಟ್ ಕಾರ್ಡ್ ಏನಿದೆ ಅದಕ್ಕೆ ನಂಬರ್ ನಿಮಗೆ 1 ಅಂತ ಕೊಟ್ಟಿರಲ್ಲ. ಸೊ ಈ ನಂಬರ್ ಈ 1 ಗೆ ನಿಮಗೆ 1 ಅಂತ ಕೊಡೋ ಬದಲು ನಿಮಗೆ ಎಸ್ ನಿಮಗೆ ಏಸ್ ಅಂತ ಕೊಟ್ಟಿರ್ತಾರೆ. ಸೊ ಏಸ್ 1 ಏಸ್ 2 3 4 5 6 7 8 9 ಮತ್ತೆ ಈ 11 12 13 ಏನ್ ಕಾರ್ಡ್ಸ್ ಇದೆ ಇದಿಷ್ಟು ನಮ್ಮ ಫೇಸ್ ಕಾರ್ಡ್ಸ್ ಆಗಿರುತ್ತೆ. ಸೊ ಇದಿಷ್ಟು ಕಾರ್ಡ್ಸ್ ನಿಮಗೆ 11 12 13 ಅಂತ ನಿಮಗೆ ನೇಮ್ ಇರಲ್ಲ, ಅದಕ್ಕೆ ನಿಮಗೆ ಫೇಸ್ ಕಾರ್ಡ್ ಅಂತ ಕರಿತೀವಿ. ಸೊ ಫೇಸ್ ಕಾರ್ಡ್ ಯಾವ್ದಪ್ಪ ಅಂತಂದ್ರೆ ಸೊ ನಿಮಗೆ ಕಿಂಗ್ ಆಗಿರುತ್ತೆ, ಅದಾದ್ಮೇಲೆ ಕ್ವೀನ್ ಆಗಿರುತ್ತೆ, ಅದಾದ್ಮೇಲೆ ನಿಮಗೆ ಜಾಕ್ ಆಗಿರುತ್ತೆ.
ಸೊ ಕಾರ್ಡ್ಸ್ ತಗೊಂಡಾಗ 1 to 13 ಕಾರ್ಡ್ಸ್. ಸೊ ಈ 13 ಕಾರ್ಡ್ಸ್ ಯಾವ್ದಪ್ಪ ಅಂತಂದ್ರೆ ಏಸ್ 2 3 4 5 6 7 8 9 10 ಕಿಂಗ್ ಕ್ವೀನ್ ಜಾಕ್. ಸೊ ಇದಿಷ್ಟು ನಿಮ್ಮ 13 ಕಾರ್ಡ್ಸ್ ಆಗಿರುತ್ತೆ. ಸೊ ಏನಕ್ಕೆ ನಿಮ್ಗೆ ತಿಳ್ಕೊಬೇಕು ಅಂತಂದ್ರೆ, ಸೊ ನಿಮ್ಗೆ ಕಾರ್ಡ್ಸ್ ಇಂದ ನಿಮ್ಗೆ ಎಷ್ಟೊಂದು ಕ್ವಶನ್ಸ್ ಬರ್ತಾ ಇರುತ್ತೆ. ಸೊ ಕ್ವಶನ್ಸ್ ಬಂದಾಗ ನಾವು ಡಿಸ್ಕಸ್ ಮಾಡ್ತಾ ಇರೋಣ ಹೆಂಗೆ ಮಾಡೋದು ಅಂತ. ಸೊ ನಿಮ್ಗೆ ಟೋಟಲ್ ಆಗಿ ಎಷ್ಟು ಕಿಂಗ್ಸ್ ಅಪ್ಪ ಇರ್ತಾರೆ ಅಂತಂದ್ರೆ, ಸೊ ಟೋಟಲ್ ನಿಮ್ಗೆ 4 ಕಿಂಗ್ಸ್ ಇರ್ತಾರೆ. ಸೊ ಹೆಂಗೆ ಸ್ಪೇಡ್ ಅಲ್ಲಿ 1 ಕಿಂಗ್, ಕ್ಲಬ್ ಅಲ್ಲಿ 1 ಕಿಂಗ್, ಹಾರ್ಟ್ ಅಲ್ಲಿ 1 ಕಿಂಗ್, ಡೈಮಂಡ್ ಅಲ್ಲಿ 1 ಕಿಂಗ್. ಸೊ ನಿಮ್ಗೆ ಟೋಟಲ್ ಆಗಿ 4 ಕಿಂಗ್ಸ್ ಇರ್ತಾರೆ. ಅದರಲ್ಲಿ 2 ರೆಡ್ ಕಿಂಗ್ಸ್ ಇರ್ತಾರೆ, 2 ನಿಮ್ಗೆ ಬ್ಲಾಕ್ ಕಿಂಗ್ಸ್ ಇರ್ತಾರೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಕ್ವೀನ್ ಕೂಡ ಸಿಮಿಲರ್ಲಿ ಹಂಗೆ ಇರ್ತಾರೆ, ಜಾಕ್ ಕೂಡ ಹಂಗೆ ಇರ್ತಾರೆ, ಏಸ್ ಕೂಡ ನಿಮ್ಗೆ ಹಂಗೆ ಇರ್ತಾರೆ. ಟೋಟಲ್ ಆಗಿ 4 ಇರ್ತಾರೆ, 2 ರೆಡ್ ಅಲ್ಲಿ 2 ನಿಮ್ಗೆ ಬ್ಲಾಕ್ ಅಲ್ಲಿ ಇರ್ತಾರೆ. ಮಿಕ್ಕಿರೋ ಕಾರ್ಡ್ಸ್ ನಿಮ್ಗೆ 2 3 4 5 6 7 8 9 ಹಂಗೆ ಇರುತ್ತೆ. ಸೊ ಇದಿಷ್ಟು ಬಗ್ಗೆ ಕಾರ್ಡ್ಸ್ ಬಗ್ಗೆ ನಮ್ಮ ಬೇಸಿಕ್ ನಾಲೆಜ್ ಆಯ್ತು. ಕ್ವಶನ್ಸ್ ಬಂದಾಗ ನಾವು ಹೆಂಗೆ ಸಾಲ್ವ್ ಮಾಡೋದು ಅದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಇರೋಣ. ನೆಕ್ಸ್ಟ್ ಈವೆಂಟ್ ಅಂತ ಏನಪ್ಪಾ ಅಂತಂದ್ರೆ, ಸೊ ಈವೆಂಟ್ ಅಂತ ಅಂದ್ರೆ ಸೊ ಇಟ್ ಇಸ್ ಅ ಕಲೆಕ್ಷನ್ ಆಫ್ ಆಲ್ ಪಾಸಿಬಲ್ ಈವೆಂಟ್ ಅಥವಾ ಆಲ್ ಇಲ್ಲಂದ್ರೆ ಸಮ್ ಆಫ್ ದ ಈವೆಂಟ್ಸ್. ಸೊ ಈವೆಂಟ್ಸ್ ಅಂತ ಏನು, ಕಲೆಕ್ಷನ್ ಆಫ್ ಆಲ್ ಪಾಸಿಬಲ್ ಈವೆಂಟ್ಸ್ ಅಥವಾ ಸಮ್ ಆಫ್ ದ ಈವೆಂಟ್ಸ್. ಫಾರ್ ಎಕ್ಸಾಂಪಲ್ ಟಾಸಿಂಗ್ ಎ ಕಾಯಿನ್ ತಗೊಂಡ್ವಿ. ಸೊ ಟಾಸಿಂಗ್ ಎ ಕಾಯಿನ್ ತಗೊಂಡಾಗ ನಮ್ಗೆ ಏನಪ್ಪಾ ಪಾಸಿಬಲ್ ಔಟ್ಕಮ್ಸ್ ಇದೆ. ಸೊ ಹೆಡ್ ಇಲ್ಲ ಟೇಲ್ ಬರ್ತಾ ಇದೆ. ಸೊ ಹೆಡ್ ಇಲ್ಲ ಟೇಲ್ ನೀವೇನ್ ಫಾರ್ ಎಕ್ಸಾಂಪಲ್ ನಿಮ್ಗೆ ಸ್ಯಾಂಪಲ್ ಸ್ಪೇಸ್ ತಗೊಂಡಾಗ, ಸೊ ಸ್ಯಾಂಪಲ್ ಸ್ಪೇಸ್ ನಿಮ್ಗೆ ಹೆಡ್ ಮತ್ತೆ ಟೇಲ್ ನಿಮ್ಗೆ ಇರುತ್ತೆ. ಸೊ ಈವೆಂಟ್ ಈ ತಗೋಣ. ಸೊ ಈವೆಂಟ್ ಏನಪ್ಪಾ ಅಂತಂದ್ರೆ, ಸೊ ಈವೆಂಟ್ ಈ ಬಂದ್ಬಿಟ್ಟು ನಿಮ್ಗೆ ಓನ್ಲಿ ಹೆಡ್ ಇಸ್ ಚೂಸ್ ಅಂತ ಬರುತ್ತೆ. ಅಂದ್ರೆ ಯು ಆರ್ ಟಾಸಿಂಗ್ ಎ ಕಾಯಿನ್, ಓನ್ಲಿ ಹೆಡ್ ಇಸ್ ಚೂಸ್ ಅಂತ ಬರುತ್ತೆ. ಸೊ ಇದ್ರಲ್ಲಿ ಬರೀ ಒಂದೇ ಒಂದು ಚೂಸ್ ಮಾಡ್ತೀರಾ. ಸೊ ಈವೆಂಟ್ ಈ ಬಂದ್ಬಿಟ್ಟು ಬರೀ ಹೆಚ್ಚಾಗಿರುತ್ತೆ. ಸೊ ಈವೆಂಟ್ ಅಂತ ಅಂದ್ರೆ ಕಲೆಕ್ಷನ್ ಆಫ್ ಆಲ್ ಪಾಸಿಬಲ್ ಈವೆಂಟ್ಸ್. ಸೊ ಇಲ್ಲ ನೀವು ಹೆಡ್ ಅಥವಾ ಟೇಲ್ ಅದು ಇನ್ಕ್ಲೂಡ್ ಆಗ್ಬೋದು, ಇಲ್ಲ ಅಂತಂದ್ರೆ ಇದು ಎರಡಲ್ಲಿ ಅದರ ಒಂದು ಇನ್ಕ್ಲೂಡ್ ಆಗ್ಬೋದು. ಆಲ್ ಅಥವಾ ಸಮ್ ಆಫ್ ದ ಈವೆಂಟ್ಸ್ ಅದು ನಾವು ಕರಿತೀವಿ. ಫಾರ್ ಎಕ್ಸಾಂಪಲ್ ನಿಮಗೆ ರೋಲಿಂಗ್ ಡೈಸ್ ತಗೋಣ. ಸೊ ರೋಲಿಂಗ್ ಡೈಸ್ ಸ್ಯಾಂಪಲ್ ಸ್ಪೇಸ್ ತಗೊಂಡಾಗ ನಿಮಗೆ 1 2 3 4 5 6 ಆಗುತ್ತೆ. ಸೊ ಈವೆಂಟ್ ಎಫ್ ತಗೋಣ. ಸೊ ಈವೆಂಟ್ ಎಫ್ ಏನಪ್ಪಾ ಅಂತಂದ್ರೆ, ಸೊ ಇವಾಗ ರೋಲಿಂಗ್ ಡೈಸ್ ಅಂಡ್ ಓನ್ಲಿ ಚೂಸಿಂಗ್ ಈವನ್ ನಂಬರ್ಸ್ ಅಂತ ಅನ್ಕೊಳ್ಳೋಣ. ಸೊ ಈವೆಂಟ್ ಎಫ್ ಅಂದ್ಬಿಟ್ಟು ಓನ್ಲಿ ಚೂಸಿಂಗ್ ಅನ್ ಈವನ್ ನಂಬರ್. ಸೊ ಇದಕ್ಕೆ ಈವೆಂಟ್ ಈಗ ಏನಪ್ಪಾ ಆಗುತ್ತೆ, ಸೊ ಈವನ್ ನಂಬರ್ ಅಂತಂದ್ರೆ ಬರೀ 2 4 6 ನಾವು ಚೂಸ್ ಮಾಡಬೇಕಾಗುತ್ತೆ. ಸೊ 2 4 6. ಸೊ ಈವೆಂಟ್ ಅಂತ ಅಂದ್ರೆ ಕಲೆಕ್ಷನ್ ಆಫ್ ಸಮ್ ಪಾಸಿಬಲ್ ಔಟ್ಕಮ್ಸ್. ಇದಿಷ್ಟು ಪಾಸಿಬಲ್ ಔಟ್ಕಮ್, ಇದನ್ನ ನಾವು ಬರೀ 2 4 6 ಅನ್ನ ಚೂಸ್ ಮಾಡ್ತಾ ಇದೀವಿ. ಸೊ ಇಲ್ಲ ಅಂತಂದ್ರೆ ಈವೆಂಟ್ ಇನ್ನೊಂದು ಈ ಈವೆಂಟ್ ಇ ಎಫ್ ಜಿ ಇದೆ ಅಂತ ಅನ್ಕೊಳ್ಳೋಣ. ಸೊ ಜಿ ಬಂದ್ಬಿಟ್ಟು ನಿಮ್ಗೆ ಕಲೆಕ್ಷನ್ ಆಫ್ ಆಲ್ ದ ನಂಬರ್ಸ್ ಅಂತ ಬರುತ್ತೆ. ಸೊ ಅವಾಗ ನೀವು 1 2 3 4 5 6 ಬರುತ್ತೆ. ಸೊ ಇಲ್ಲ ನೀವು ಎಲ್ಲಾ ನಂಬರ್ಸ್ ಚೂಸ್ ಮಾಡಬಹುದು, ಇಲ್ಲ ಸಮ್ ಆಫ್ ದ ನಂಬರ್ಸ್ ಚೂಸ್ ಮಾಡಬಹುದು, ಡಿಪೆಂಡಿಂಗ್ ಅಪಾನ್ ಕ್ವಶನ್ ಏನ್ ಕೊಟ್ಟಿರ್ತಾರೆ ಅದನ್ನ ನಾವು ಈವೆಂಟ್ ಅಂತ ನಾವು ಕರಿತಾ ಇರ್ತೀವಿ. ಇವಾಗ ನಾವು ನೆಕ್ಸ್ಟ್ ಈವೆಂಟ್ಸ್ ಎಷ್ಟೊಂದು ಟೈಪ್ಸ್ ಬರುತ್ತೆ. ಆ ಟೈಪ್ಸ್ ನ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಸೊ ಈಕ್ವಲಿ ಲೈಟ್ಲಿ ಈವೆಂಟ್ ಅಂತ ಏನೋ ನೋಡ್ಬೋಣ. ಸೊ ಈಕ್ವಲಿ ಲೈಟ್ಲಿ ಈವೆಂಟ್ಸ್ ಅಂತ ಏನಪ್ಪಾ ಅಂತಂದ್ರೆ, ಸೊ ಇಲ್ಲಿ ನಿಮ್ಗೆ ಒಂದು ವರ್ಡ್ ಬರುತ್ತೆ ಅನ್ಬಯಾಸ್ಡ್ ಅಂತ. ಸೊ ಅನ್ಬಯಾಸ್ಡ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಅನ್ಬಯಾಸ್ಡ್ ಕಾಯಿನ್, ಅನ್ಬಯಾಸ್ಡ್ ನಿಮಗೆ ಡೈಸ್. ಸೊ ಈ ತರ ಅನ್ಬಯಾಸ್ಡ್ ಅಂತ ಬರ್ತಾ ಇರುತ್ತೆ. ಸೊ ಏನಪ್ಪಾ ಅನ್ಬಯಾಸ್ಡ್ ಮೀನಿಂಗ್ ಏನು ಅಂತಂದ್ರೆ, ಸೊ ನಿಮಗೆ ಕಾಯಿನ್ ತಗೊಂತೀರಾ, ಒಂದ್ ಸೈಡ್ ಹೆಡ್ ಇರುತ್ತೆ, ಒಂದ್ ಸೈಡ್ ಟೇಲ್ ಇರುತ್ತೆ. ಸೊ ಅನ್ಬಯಾಸ್ಡ್ ಮೀನಿಂಗ್ ಅಂತಂದ್ರೆ ಎರಡು ಡಿಫ್ರೆಂಟ್ ಇದೆ. ಸೊ ಎರಡು ಬರೋ ಚಾನ್ಸ್ ನಿಮಗೆ ಈಕ್ವಲಿ ಇದೆ. ಹೆಡ್ ಎಷ್ಟು ಬರೋ ಚಾನ್ಸ್ ಇದೆ ಅಷ್ಟೇ ನಿಮಗೆ ಟೇಲ್ ಕೂಡ ಬರೋ ಚಾನ್ಸ್ ಕೂಡ ಇದೆ. ಸೊ ಬಯಾಸ್ಡ್ ಮೀನಿಂಗ್ ಅಂತಂದ್ರೆ ನೀವೇ ಏನೋ ಕಾಯಿನ್ ಮ್ಯಾನಿಪುಲೇಟ್ ಮಾಡಿದ್ರೆ, ಅಂದ್ರೆ ಎರಡು ಕಡೆ ನಿಮಗೆ ಹೆಡ್ಡೇ ಇದೆ. ಸೊ ನೀವು ಟಾಸ್ ಮಾಡಿದಾಗ ಫಾರ್ ಎಕ್ಸಾಂಪಲ್ ನೀವು ನಿಮ್ಮ ಫ್ರೆಂಡ್ಸ್ ಮ್ಯಾಚ್ ಆಡ್ತೀರಾ, ನೀವು ನಿಮ್ಮ ಕಾಯಿನ್ ತಗೊಂಡ್ರೆ ಹೆಡ್ ಟಾಸ್ ಮಾಡಕ್ಕೆ. ಸೊ ನಿಮಗೆ ಎರಡು ಕಡೆ ಹೆಡ್ಡೇ ಇರುತ್ತೆ. ಸೊ ನೀವು ಟಾಸ್ ಮಾಡಿದಾಗ ನಿಮ್ಗೆ ಪ್ರೊಬಾಬಿಲಿಟಿ ಜಾಸ್ತಿ ಇರುತ್ತೆ ನಿಮ್ಮ ಕಡೆ ನಿಮ್ಮ ಏನೋ ಔಟ್ಕಮ್ ಬರಕ್ಕೆ. ಬಿಕಾಸ್ ನೀವೇ ಅದನ್ನ ಕಾಯಿನ್ ಮ್ಯಾನಿಪುಲೇಟ್ ಮಾಡಿದ್ರೆ, ಎರಡು ಕಡೆ ಹೆಡ್ ಮಾಡಿದೀರಾ. ಸೊ ಎರಡು ಕಡೆ ಹೆಡ್ ಮಾಡಿದಾಗ ನಿಮ್ಮ ಕಡೆ ಬರೋ ಚಾನ್ಸಸ್ ಏನಿದೆ ಔಟ್ಕಮ್ ಜಾಸ್ತಿ ಇದೆ. ಸೊ ಇದನ್ನ ನಾವು ಬಯಾಸ್ ಅಂತ ಕರಿತೀವಿ. ಅನ್ಬಯಾಸ್ ಅಂತಂದ್ರೆ ಎಲ್ಲದಕ್ಕೂ ಈಕ್ವಲಿ ಚಾನ್ಸಸ್ ಇರುತ್ತೆ, ಇದಕ್ಕೆ ಎಷ್ಟು ಬರುತ್ತೆ ಅದಕ್ಕೂ ಅಷ್ಟೇ ಬರ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಡೈಸ್ ತಗೋಬಹುದು, 1 2 3 4 5 6 ಅಂತ ಬೇರೆ ಬೇರೆ ಕಡೆ ನಮ್ಮ ನಂಬರ್ಸ್ ಪ್ರಿಂಟ್ ಆಗಿರುತ್ತೆ. ಸೊ ನೀವೇನ್ ಮಾಡ್ತೀರಾ, ಎಲ್ಲ ಕಡೆ ನಂಬರ್ಸ್ ಅನ್ನು ತೆಗೆದ್ಬಿಟ್ಟು ಎರಡೇ ನಂಬರ್ ತಗೋತೀರಾ, 1 ಮತ್ತೆ 2. ಅದನ್ನ ನೀವು ಬರೀ ಎರಡು ಕಡೆ ಬರ್ತೀರಾ, ಮಿಕ್ಕಿರೋ ಕಡೆ ನೀವು ಖಾಲಿ ಬಿಟ್ಬಿಡ್ತೀರಾ. ಸೊ ಇದು ನಿಮ್ಮ ಬಯಾಸ್ ಕಾಯಿನ್ ಆಗಿರುತ್ತೆ. ನೀವು ನಿಮ್ಗೆ ಹೆಂಗ್ ಬೇಕೋ ಹಂಗೆ ನೀವು ಅದನ್ನ ತಿರ್ಸ್ಕೊಂತಾ ಇದೀರಾ, ಇಲ್ಲ ಅಂತಂದ್ರೆ ಅದನ್ನ ಮ್ಯಾನಿಪುಲೇಟ್ ಮಾಡ್ತಾ ಇದೀರಾ. ಸೊ ಕಾಯಿನ್ ಹೆಂಗಿರುತ್ತೆ ಅದು ನಾವು ಅನ್ಬಯಾಸ್ ಅಂತ ಕರಿತೀವಿ. ಸೊ ಈಕ್ವಲಿ ಲೈಟ್ಲಿ ಔಟ್ಕಮ್ಸ್ ಅಂತ ಅಂದ್ರೆ, ಸೊ ಈಕ್ವಲಿ ಲೈಟ್ಲಿ ಈವೆಂಟ್ಸ್ ಅಂತ ಅಂದ್ರೆ, ಸೊ ನಿಮ್ಗೆ ಯಾವ್ದು ಪ್ರಿಫರೆನ್ಸ್ ಅಂತ ಇರಬಾರ್ದು. ಫಾರ್ ಎಕ್ಸಾಂಪಲ್ ನೀವು ಮಹಾಭಾರತ ನೋಡಿದಾಗ, ಸೊ ಶಪನಿ ನಿಮ್ಗೆ ಅದನ್ನ ನಿಮ್ಗೆ ಲೂಡೋ, ಫಾರ್ ಎಕ್ಸಾಂಪಲ್ ನಿಮ್ಗೆ ಲೂಡೋ ಗೇಮ್ ನೋಡಿದ್ರೆ ಅದ್ರ ತರ ಆಡ್ತಾ ಇರ್ತಾರೆ. ಸೊ ಲೂಡೋ ಇಲ್ಲಿ ಏನಪ್ಪ ಆಯ್ತು, ಇದು ಬಂದ್ಬಿಟ್ಟು ಈಕ್ವಲಿ ಲೈಟ್ಲಿ ಈವೆಂಟ್ ಆಗ್ಲಿಲ್ಲ. ಏನಕ್ಕೆ ಅಂತಾರೆ, ಶಪನಿ ಅದನ್ನ ಏನ್ ಯೂಸ್ ಮಾಡ್ತಾ ಇದ್ರು, ಸೊ ಅದು ಯಾರ ಕಡೆ ಪ್ರಿಫರೆನ್ಸ್ ಆಗಿತ್ತು, ಶಪನಿ ಕಡೆ ಜಾಸ್ತಿ ಪ್ರಿಫರೆನ್ಸ್ ಆಗಿತ್ತು, ಅವ್ರು ಹೇಳಿ ನಂಬರೇ ಬೀಳ್ತಾ ಇತ್ತು. ಸೊ ಪಾಂಡವಾಸ್ಗೆ ಅದೇನಾದ್ರು ಡಿಸ್ಅಡ್ವಾಂಟೇಜ್ ಆಯ್ತು. ಸೊ ಅದು ನಾವು ಈಕ್ವಲಿ ಲೈಟ್ಲಿ ಈವೆಂಟ್ಸ್ ಅಂತ ಅನ್ನಲ್ಲ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಶಕುನಿ ಅದನ್ನ ಹಾಕಿದಾಗ ಅವ್ರು ಹೇಳಿ ನಂಬರ್ ಬೀಳಲಿಲ್ಲ ಅಂತಂದ್ರೆ ಅದು ನಮ್ಮ ಈಕ್ವಲಿ ಲೈಟ್ಲಿ ಈವೆಂಟ್ ಆಗುತ್ತೆ. ಸೊ ಅವ್ರಿಗೆ ಎಷ್ಟು ಪಾಸಿಬಲ್ ಚಾನ್ಸ್ ಇದೆ, ಇವರು ಅಷ್ಟೇ ಪಾಸಿಬಲ್ ಚಾನ್ಸ್ ಇರುತ್ತೆ. ಸೊ ಶಕುನಿ ಹೇಳಿದೆ ಬೀಳ್ತದೆ ಅಂತಂದ್ರೆ ಅವ್ರು ಏನೋ ಮ್ಯಾನಿಪುಲೇಟ್ ಮಾಡಿದ್ದಾರೆ ಅದನ್ನ, ಸೊ ಅವ್ರಿಗೆ ಜಾಸ್ತಿ ಪ್ರಿಫರೆನ್ಸ್, ಅವ್ರ ಕಡೆ ಏನ್ ಹೇಳ್ತದೆ ಅದೇ ಅವ್ರಿಗೆ ಹೆಂಗ್ ಬೇಕೋ ಹಂಗ್ ಮಾಡ್ಕೊಂಡಿದ್ದಾರೆ, ಅದು ನಾವು ಈಕ್ವಲಿ ಲೈಟ್ಲಿ ಈವೆಂಟ್ ನಾವು ಅದನ್ನ ಅಂತಾರಲ್ಲ. ಸೊ ನೆಕ್ಸ್ಟ್ ಈವೆಂಟ್ಸ್ ಬಗ್ಗೆ ಮಾತಾಡ್ತಾರೋಣ. ಸೊ ಈವೆಂಟ್ ಬಗ್ಗೆ ಮಾತಾಡಿದಾಗ ನಮಗೆ ಎಷ್ಟೊಂದು ಟೈಪ್ಸ್ ಆಫ್ ಈವೆಂಟ್ ಬರುತ್ತೆ. ಸೊ ಒಂದು ಎಲಿಮೆಂಟರಿ ಈವೆಂಟ್ ಅಂತ ಬರುತ್ತೆ, ನೆಕ್ಸ್ಟ್ ನಮ್ಗೆ ಶೋರ್ ಈವೆಂಟ್ ಅಂತ ಬರುತ್ತೆ, ನೆಕ್ಸ್ಟ್ ಕಾಂಪ್ಲಿಮೆಂಟರಿ ಈವೆಂಟ್ ಅಂತ ಬರುತ್ತೆ, ಲಾಸ್ಟ್ ಅಲ್ಲಿ ನಮ್ಗೆ ಇಂಪಾಸಿಬಲ್ ಈವೆಂಟ್ ಅಂತ ಬರುತ್ತೆ. ಸೊ ಟೋಟಲ್ ಆಗಿ ನಮ್ಗೆ 4 ಈವೆಂಟ್ಸ್ ಬರ್ತಾ ಇರುತ್ತೆ. ಸೊ ಫಸ್ಟ್ ಒಂದೊಂದಾಗಿ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಏನಪ್ಪಾ ಅಂತಂದ್ರೆ ಎಲಿಮೆಂಟರಿ ಈವೆಂಟ್. ಸೊ ಎಲಿಮೆಂಟರಿ ಈವೆಂಟ್ ಅಂದ್ರೆ ಏನಪ್ಪಾ ಅಂತಂದ್ರೆ,
ಸೊ ನಿಮ್ಗೆ ಪ್ರೊಬಾಬಿಲಿಟಿ ಏನಿರುತ್ತೆ, ಸೊ ಪ್ರೊಬಾಬಿಲಿಟಿ ಅಥವಾ ನಿಮ್ಗೆ ಒಂದು ಔಟ್ಕಮ್ ಏನಿರುತ್ತೆ ಆ ಔಟ್ಕಮ್ ನಿಮಗೆ ಬರೀ 1 ಆಗಿರುತ್ತೆ, ಅದು ನಿಮ್ಮ ಪ್ರೊಬಾಬಿಲಿಟಿ ಆಗಿರುತ್ತೆ. ಎಲಿಮೆಂಟರಿ ಇವೆಂಟ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಸೊ ಎಲಿಮೆಂಟರಿ ಇವೆಂಟ್ ಅಂತ ಅಂದ್ರೆ ನೀವು ಏನ್ ಇವೆಂಟ್ ಮಾಡ್ತೀರಾ ಅಥವಾ ಏನ್ ಎಕ್ಸ್ಪೆರಿಮೆಂಟ್ ಮಾಡ್ತೀರಾ ಅದಕ್ಕೆ ನಿಮ್ಗೆ ಬರೀ ಒಂದೇ ಒಂದು ಔಟ್ಕಮ್ ಇರುತ್ತೆ. ಫಾರ್ ಎಕ್ಸಾಂಪಲ್ ರೋಲಿಂಗ್, ಫಾರ್ ಎಕ್ಸಾಂಪಲ್ ನಿಮ್ಗೆ ಟಾಸಿಂಗ್ ಕಾಯಿನ್ ಆಗಿರ್ಬೋದು. ಸೊ ಕಾಯಿನ್ ಟಾಸ್ ಮಾಡಿದಾಗ ನಿಮ್ಗೆ ಬರೀ ಒಂದೇ ಒಂದು ಔಟ್ಕಮ್ ಬರುತ್ತೆ, ಇಲ್ಲ ಹೆಡ್ ಬರುತ್ತೆ ಇಲ್ಲ ಟೈಲ್ ಬರುತ್ತೆ. ಸೊ ನಿಮ್ಗೆ ಇದು ನಿಮ್ಮ ಎಲಿಮೆಂಟರಿ ಇವೆಂಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಎಲಿಮೆಂಟರಿ ಇವೆಂಟ್ ಅನ್ನ ಆಡ್ ಮಾಡಿದಾಗ ಸಮ್ ಆಫ್ ಆಲ್, ಫಾರ್ ಎಕ್ಸಾಂಪಲ್ 2 ಇವೆಂಟ್ ಇದೆ ಅಂತ ಅನ್ಕೊಳ್ಳೋಣ. ಸೊ 2 ಇವೆಂಟ್ ಕೂಡ ನಿಮಗೆ ಎಲಿಮೆಂಟರಿ ಇವೆಂಟ್ ಆಗಿರುತ್ತೆ. ಸೊ ಎಲಿಮೆಂಟರಿ ಇವೆಂಟ್ 2 ಎಲಿಮೆಂಟರಿ ಇವೆಂಟ್ ಆಗಿದ್ರೆ ಅದೆರಡನ್ನ ಆಡ್ ಮಾಡಿದಾಗ ನಿಮ್ಗೆ ಸಮ್ ನಿಮ್ಗೆ 1 ಬರ್ತಾ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇವೆಂಟ್ ಇ ಅಂಡ್ ಇವೆಂಟ್ ಎಫ್ ಅಂದ್ಬಿಟ್ಟು ಎಲಿಮೆಂಟರಿ ಇವೆಂಟ್ ಅಂತ ಅನ್ಕೊಳ್ಳೋಣ. ಸೊ ಇಲ್ಲಿ ಇ ಅಂತ ಬರೀತೀನಿ. ಸೊ ಎಲಿಮೆಂಟರಿ ಇವೆಂಟ್. ಸೊ ನೀವು ಪ್ರೊಬಾಬಿಲಿಟಿ ಆಫ್ ಇ ಪ್ಲಸ್ ಪ್ರೊಬಾಬಿಲಿಟಿ ಆಫ್ ಎಫ್ ಮಾಡಿದಾಗ ನಿಮ್ಗೆ 1 ಬರ್ತಾ ಇರುತ್ತೆ. ಸೊ ಇದು ನಿಮ್ಮ ಎಲಿಮೆಂಟರಿ ಇವೆಂಟ್ ಆಗಿರುತ್ತೆ. ಸೆಕೆಂಡ್ ಏನಪ್ಪಾ ಅಂತಂದ್ರೆ, ಸೊ ಸೆಕೆಂಡ್ ಬಂದ್ಬಿಟ್ಟು ನಮ್ಮ ಶೋರ್ ಇವೆಂಟ್ ಆಗಿರುತ್ತೆ. ಸೊ ಶೋರ್ ಇವೆಂಟ್ ಅಂತ ಅಂದ್ರೆ ಯಾವುದೇ ಒಂದು ಇವೆಂಟ್ ಇನ ಪ್ರೊಬಾಬಿಲಿಟಿ 1 ಆಗಿದ್ರೆ ಅದು ನಾವು ಶೋರ್ ಇವೆಂಟ್ ಅಂತ ಕರಿತಾ ಇರ್ತೀವಿ. ಸೊ ಇವಾಗ ತಲೆ ಕೆಡಿಸ್ಕೊಂಬೇಡಿ, ಎಕ್ಸಾಂಪಲ್ಸ್ ಏನು, ಎಕ್ಸಾಂಪಲ್ಸ್ ಆಮೇಲೆ ಕ್ವಶನ್ಸ್ ಬಂದಾಗ ನಾವು ಡಿಸ್ಕಸ್ ಮಾಡ್ತಾ ಇರೋಣ. ಸೊ ಪ್ರೊಬಾಬಿಲಿಟಿ ಯಾವ್ದಾದ್ರು ಇವೆಂಟ್ ಗೆ 1 ಅಂತ ಬಂದ್ರೆ ಅದು ನಿಮ್ಮ ಶೋರ್ ಇವೆಂಟ್ ಆಗಿರುತ್ತೆ. ಥರ್ಡ್ ಏನಪ್ಪಾ ಅಂತಂದ್ರೆ ನಿಮ್ಮ ಸೊ ಕಾಂಪ್ಲಿಮೆಂಟರಿ ಆಮೇಲೆ ಹೋಗೋಣ. ಸೊ ಥರ್ಡ್ ನಾವು ಇಂಪಾಸಿಬಲ್ ತಗೋಣ. ಸೊ ಇಂಪಾಸಿಬಲ್ ಇವೆಂಟ್. ಸೊ ಇಂಪಾಸಿಬಲ್ ಇವೆಂಟ್ ಫಾರ್ ಎಕ್ಸಾಂಪಲ್ ಪ್ರೊಬಾಬಿಲಿಟಿ ಆಫ್ ಯಾವುದೇ ಇವೆಂಟ್ ಈಸ್ ಈಕ್ವಲ್ ಟು 0 ಬಂತು ಅಂತಂದ್ರೆ ಅದು ಏನಾಗಿರುತ್ತೆ, ಸೊ ಪ್ರೊಬಾಬಿಲಿಟಿ ಆಫ್ ಇವೆಂಟ್ ಅದು ನಿಮ್ಮ ಇಂಪಾಸಿಬಲ್ ಇವೆಂಟ್ ಆಗಿರುತ್ತೆ. ಸೊ ಇಂಪಾಸಿಬಲ್ ಇವೆಂಟ್ ಎಕ್ಸಾಂಪಲ್ ಬೇಕು ಅಂತಂದ್ರೆ, ಸೊ ಫಾರ್ ಎಕ್ಸಾಂಪಲ್ ರೋಲಿಂಗ್ ಡೈಸ್ ತಗೊಳ್ಳೋಣ. ಸೊ ರೋಲಿಂಗ್ ಡೈಸ್ ತಗೊಂಡಾಗ ಸ್ಯಾಂಪಲ್ ಸ್ಪೇಸ್ ನಿಮಗೆ 1 2 3 4 5 6 ಆಗಿರುತ್ತೆ. ಸೊ ಇವೆಂಟ್ ಏನಪ್ಪಾ ಅಂತಂದ್ರೆ, ಸೊ ಇವೆಂಟ್ ಬಂದ್ಬಿಟ್ಟು ವೆನ್ ಯು ರೋಲ್ ಅ ಡೈಸ್ ಯು ಗೆಟ್ ಎ ನಂಬರ್ 7. ಸೊ ಡೈಸ್ ನ ರೋಲ್ ಮಾಡಿದಾಗ ನಿಮಗೆ ನಂಬರ್ 7 ನಿಮಗೆ ಬರ್ತಾನೆ ಇರಲ್ಲ. ಸೊ ನಂಬರ್ ಆಫ್ ಪ್ರೊಬಾಬಿಲಿಟಿ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ನಂಬರ್ ಆಫ್ ಫೇವರಬಲ್ ಔಟ್ಕಮ್ಸ್ ಬೈ ಟೋಟಲ್ ಔಟ್ಕಮ್ಸ್ ನಿಮಗೆ 6 ಆಗಿರುತ್ತೆ ಡಿವೈಡೆಡ್ ಬೈ 7. ಸೊ ಇವೆಂಟ್ ಏನು, ನೀವು ಡೈಸ್ ನ ರೋಲ್ ಮಾಡ್ತಿದ್ದೀರಾ, ನಿಮಗೆ ನಂಬರ್ 7 ಬರ್ತಾ ಇದೆ. ಸೊ ನಿಮಗೆ ಡೈಸ್ ಅಲ್ಲಿ 7 ಇರೋದೇ ಇಲ್ಲ. ಸೊ 0/6 ಆಗುತ್ತೆ. ಸೊ 0 ಬರ್ತಾ ಇರುತ್ತೆ. ಸೊ ಅದು ನಿಮ್ಮ ಇಂಪಾಸಿಬಲ್ ಇವೆಂಟ್ ಆಗಿರುತ್ತೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಸೊ ಲಾಸ್ಟ್ ಇವೆಂಟ್ ಆಗಿರುತ್ತೆ, ಇದು ನಿಮ್ಮ ಕಾಂಪ್ಲಿಮೆಂಟರಿ ಇವೆಂಟ್. ಸೊ ಕಾಂಪ್ಲಿಮೆಂಟರಿ ಇವೆಂಟ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಇದು ನಾವು ಹೆಂಗ್ ಡಿನೋಟ್ ಮಾಡ್ತೀವಿ ಅಂತಂದ್ರೆ, ಸೊ ಫಾರ್ ಎಕ್ಸಾಂಪಲ್ ಇವೆಂಟ್ ಇ ಇತ್ತು ಅಂತಂದ್ರೆ, ಸೊ ಇವೆಂಟ್ ಇ ಕಾಂಪ್ಲಿಮೆಂಟರಿ ಇವೆಂಟ್ ಏನು ಅಂತಂದ್ರೆ, ಸೊ ಇದನ್ನ ಇ ಡ್ಯಾಶ್ ಅಂತ ಡಿನೋಟ್ ಮಾಡ್ತೀವಿ. ಇಲ್ಲ ಅಂತಂದ್ರೆ ನಾವು ಇದನ್ನ ಪಿ ಇ ಬಾರ್ ಅಂತ ಈ ತರ ಡಿನೋಟ್ ಮಾಡ್ತೀವಿ. ಸೊ ಪ್ರೊಬಾಬಿಲಿಟಿ ಆಫ್ ಇವೆಂಟ್ ಕಾಂಪ್ಲಿಮೆಂಟರಿ ಇವೆಂಟ್ ನ ಇ ಡ್ಯಾಶ್ ಇಲ್ಲ ಇ ಬಾರ್ ಈ ತರ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಕಾಂಪ್ಲಿಮೆಂಟರಿ ಇವೆಂಟ್ ಅಂತ ಏನಂದ್ರೆ, ಕಾಂಪ್ಲಿಮೆಂಟರಿ ಇವೆಂಟ್ ಏನು ಅಂತಂದ್ರೆ, ಸೊ ಫಾರ್ ಎಕ್ಸಾಂಪಲ್ ಡೈಸ್ ತಗೊಳ್ಳೋಣ. ಸೊ ಡೈಸ್ ರೋಲ್ ಮಾಡ್ತೀರಾ, ನಿಮಗೆ ನಂಬರ್ ಇವೆಂಟ್ ಇ ಬಂದ್ಬಿಟ್ಟು ನಿಮಗೆ ಚೂಸಿಂಗ್ ಗೆ ಈವನ್ ನಂಬರ್ ಬರುತ್ತೆ. ಅಂದ್ರೆ ಡೈಸ್ ನ ರೋಲ್ ಮಾಡ್ತೀರಾ, ಸ್ಯಾಂಪಲ್ ಸ್ಪೇಸ್ 1 2 3 4 5 6 ಆಗುತ್ತೆ. ಇವೆಂಟ್ ಇ ಏನು ಚೂಸಿಂಗ್ ಗೆ ಈವನ್ ನಂಬರ್. ಸೊ ನಿಮಗೆ ಇವೆಂಟ್ ಏನಾಗುತ್ತೆ 2 4 6 ಆಗುತ್ತೆ. ಸೊ ಕಾಂಪ್ಲಿಮೆಂಟರಿ ಇವೆಂಟ್ ಇ ಡ್ಯಾಶ್ ಏನಪ್ಪ ಆಗುತ್ತೆ, ಸೊ ಇವೆಂಟ್ ಇ ಬಂದ್ಬಿಟ್ಟು ಸೊ ಚೂಸಿಂಗ್ ಈವನ್ ನಂಬರ್ ಗೆ ಕಾಂಪ್ಲಿಮೆಂಟರಿ ಏನಾಗುತ್ತೆ, ಸೊ ಕಾಂಪ್ಲಿಮೆಂಟರಿ ಇಂದ ಉಲ್ಟಾ ಈವನ್ ಗೆ ಆಡ್ ಏನು, ಈವನ್ ಗೆ ಉಲ್ಟಾ ಏನು ಆಡ್. ಸೊ ಈ ಡ್ಯಾಶ್ ಬಂದ್ಬಿಟ್ಟು ಚೂಸಿಂಗ್ ಏನ್ ಆಡ್ ನಂಬರ್ ಆಗುತ್ತೆ. ಸೊ ಇದು ನಿಮ್ಮ ಕಾಂಪ್ಲಿಮೆಂಟರಿ ಇವೆಂಟ್ ಆಗಿರುತ್ತೆ. ಸೊ ಕಾಂಪ್ಲಿಮೆಂಟರಿ ಇವೆಂಟ್ ಏನಪ್ಪಾ ಅಂತಂದ್ರೆ, ಸೊ ನಿಮ್ಗೆ ಇನ್ನೊಂದು ಏನಪ್ಪ ಗೊತ್ತಿರಬೇಕು ಅಂತಂದ್ರೆ, ಸೊ ಪ್ರೊಬಾಬಿಲಿಟಿ ಆಫ್ ಇವೆಂಟ್ ಇ ಪ್ಲಸ್ ಪ್ರೊಬಾಬಿಲಿಟಿ ಆಫ್ ಇವೆಂಟ್ ಇ ಡ್ಯಾಶ್ ಇಸ್ ಈಕ್ವಲ್ ಟು 1 ಆಗಿರುತ್ತೆ. ಸೊ ಇದು ನಿಮಗೆ ಗೊತ್ತಿರಬೇಕು. ಸೊ ಪ್ರೊಬಾಬಿಲಿಟಿ ಆಫ್ ಇವೆಂಟ್ ಇ ಪ್ಲಸ್ ಪ್ರೊಬಾಬಿಲಿಟಿ ಆಫ್ ಇವೆಂಟ್ ಇ ಡ್ಯಾಶ್ ಇಸ್ ಈಕ್ವಲ್ ಟು ನಿಮ್ಮ 1 ಆಗಿರುತ್ತೆ. ಸೊ ಈ ಫಾರ್ಮುಲಾ ನಿಮಗೆ ಆಗುತ್ತೆ. ಸೊ ಎರಡೇ ಫಾರ್ಮುಲಾ. ಸೊ ಫಸ್ಟ್ ಫಾರ್ಮುಲಾ ಯಾವ್ದಪ್ಪ ಅಂತಂದ್ರೆ, ಸೊ ಫಸ್ಟ್ ಬಂದ್ಬಿಟ್ಟು ನಿಮಗೆ ಅವಾಗೇ ಡಿಸ್ಕಸ್ ಮಾಡಿದ್ವಿ. Probability of event is equal to number of favorable outcomes by number of total outcomes. Next probability of event e plus probability of event e dash is equal to 1 ಆಗಿರುತ್ತೆ. ಸೊ ಇದಿಷ್ಟು ನಿಮಗೆ ನಾಲ್ಕು ಇದಿಗೆ ಕಾನ್ಸೆಪ್ಟ್ ಎಲ್ಲ ಮುಗಿತಾ ಇರುತ್ತೆ. ಸೊ ಇನ್ನ ಒಂದೇ ಒಂದು ಕಾನ್ಸೆಪ್ಟ್ ಇದೆ, ಏನಪ್ಪಾ ಅದು ಅಂತಂದ್ರೆ, ಸೊ ಕಾನ್ಸೆಪ್ಟ್ ಅಂತ ಅಲ್ಲ, ಜಸ್ಟ್ ಒಂದು ಪಾಯಿಂಟ್ ಇದೆ. ಸೊ ನಿಮಗೆ ಪ್ರೊಬಾಬಿಲಿಟಿ ಆಫ್ ಇವೆಂಟ್ ಏನ್ ಬರ್ತಾ ಇರುತ್ತೆ, ಸೊ ಇದು ಬಂದ್ಬಿಟ್ಟು ಯಾವಾಗಲೂ ನಿಮಗೆ ಆಲ್ವೇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಅಂಡ್ ಆಲ್ವೇಸ್ ಲೆಸ್ ದನ್ ಆರ್ ಈಕ್ವಲ್ ಟು 1 ನಿಮಗೆ ಬರ್ತಾ ಇರುತ್ತೆ. ಸೊ ನೀವು ನೋಡಿದಾಗ ಫಾರ್ ಎಕ್ಸಾಂಪಲ್ ನಾವು ಯಾವಾಗ ಪ್ರೊಬಾಬಿಲಿಟಿ ಆಫ್ ಟಾಸಿಂಗ್ ಎ ಕಾಯಿನ್, ರೋಲಿಂಗ್ ಎ ಡೈಸ್ ಇದನ್ನ ನಾವು ಡಿಸ್ಕಸ್ ಮಾಡಿದಾಗ, ಸೊ ನಿಮಗೆ ಏನಪ್ಪ ಬರ್ತಾ ಇತ್ತು, ನಮಗೆ ಫಸ್ಟ್ ಟೈಮ್ 1/2 ಬಂತು ಇದು ಕಾಯಿನ್ ಕೇಸ್ ಅಲ್ಲಿ. ನೆಕ್ಸ್ಟ್ ನಮಗೆ ಡೈಸ್ ಕೇಸ್ ಅಲ್ಲಿ ಏನಪ್ಪ ಬಂತು, ನಮಗೆ 1/6 ಬಂತು. ಸೊ ಯಾವಾಗ ನಾವು ಸ್ಯಾಂಪಲ್ ಸ್ಪೇಸ್ ಅನ್ನು ಡಿಸ್ಕಸ್ ಮಾಡ್ತಾ ಇದ್ವಿ ಅವಾಗ 1/2 ಅಂಡ್ ನಮಗೆ 1/6 ಬಂತು. ಸೊ ಅಬ್ಸರ್ವ್ ಮಾಡಿದಾಗ ನೀವು ನೋಡಿದಾಗ ನಂಬರ್ ಆಫ್ ನಿಮಗೆ ಫಾರ್ ಎಕ್ಸಾಂಪಲ್ ಇದೇನಪ್ಪ 1/2. ಸೊ 2 ಏನ್ ಹೇಳ್ತಾ ಇದೆ, ನಂಬರ್ ಆಫ್ ಟೋಟಲ್ ಔಟ್ಕಮ್ಸ್ ಅಂತ ಅಂದ್ರೆ ಹೆಡ್ ಟು ಮತ್ತೆ ಟೈಲ್. ಸೊ ಹೆಡ್ ಟು ಟೈಲ್ ಎರಡು ಆಡ್ ಮಾಡಿದಾಗ 1 + 1 ನಿಮಗೆ 2 ಬರ್ತಾ ಇದೆ. ಸೊ ನಿಮಗೆ ಟೋಟಲ್ ಔಟ್ಕಮ್ ನಿಮಗೆ 2 ಬರ್ತಾ ಇದೆ. ನ್ಯೂಮರೇಟರ್ ಏನಿದೆ ನಂಬರ್ ಆಫ್ ಫೇವರೇಬಲ್ ಔಟ್ಕಮ್ಸ್. ಸೊ ಫೇವರೇಬಲ್ ಔಟ್ಕಮ್ಸ್ ಅಂತ ಅಂದ್ರೆ, ಸೊ ಈ ಟೋಟಲ್ ಔಟ್ಕಮ್ ಅಲ್ಲಿ ಯಾವ್ದಾದ್ರು ಒಂದನ್ನು ತಗೊಂಡು ನೀವು ಫೇವರೇಬಲ್ ಔಟ್ಕಮ್ಸ್ ಅಲ್ಲಿ ಇಡ್ತಾ ಇದ್ದೀರಾ. ಫಾರ್ ಎಕ್ಸಾಂಪಲ್ ಅನ್ಕೊಳ್ಳೋಣ, ನಿಮ್ಗೆ ಅರ್ಥ ಆಗಿಲ್ಲ ಅಂತಂದ್ರೆ ಹಿಂಗೆ ಇವಾಗ ಹೇಳ್ತೀನಿ. ಸೊ ನಿಮಗೆ ಶೋ ಇವಾಗ ಸ್ಯಾಂಪಲ್ ಸ್ಪೇಸ್. ಸೊ ಫಾರ್ ಏನ್ ಮಾಡ್ತಾರೆ, ಈವೆಂಟ್ ಮಾಡ್ಬಿಟ್ಟು ಟಾಸಿಂಗ್ ಎ ಕಾಯಿನ್. ಸೊ ಟಾಸಿಂಗ್ ಎ ಕಾಯಿನ್ ಮಾಡ್ತೀರಾ. ಸೊ ಸ್ಯಾಂಪಲ್ ಸ್ಪೇಸ್ ನಿಮಗೆ ಹೆಡ್ ಬರ್ಬೋದು, ಇಲ್ಲ ನಿಮಗೆ ಟೇಲ್ ಬರ್ಬೋದು. ಸೊ ಈವೆಂಟ್ ಇ ಇದೆ. ಸೊ ಈವೆಂಟ್ ಇ ಏನಪ್ಪಾ ಅಂತಂದ್ರೆ, ಸೊ ಈ ಕಾಯಿನ್ ಟಾಸ್ ಮಾಡಿದಾಗ ನಿಮಗೆ ಬರೀ ಹೆಡ್ ಬೀಳುತ್ತೆ. ಸೊ ಇದು ನಮ್ಮ ಈವೆಂಟ್ ಇ ಆಗಿರುತ್ತೆ. ಸೊ ಪ್ರೊಬಾಬಿಲಿಟಿ ಆಫ್ ಈವೆಂಟ್ ಇ ಕ್ಯಾಲ್ಕುಲೇಟ್ ಮಾಡಿ ಅಂತಂದಾಗ, ಸೊ ನಂಬರ್ ಆಫ್ ಫೇವರೇಬಲ್ ಔಟ್ಕಮ್ಸ್. ಸೊ ಫೇವರೇಬಲ್ ಔಟ್ಕಮ್ಸ್ ಅಂತ ಅಂದ್ರೆ, ಸೊ ಇವಾಗ ಏನಾಗುತ್ತೆ, ಫಸ್ಟ್ ನಾವ್ ಏನ್ ಬೇಕು, ನಂಬರ್ ಆಫ್ ಫೇವರೇಬಲ್ ಔಟ್ಕಮ್ಸ್ ಬೈ ನಂಬರ್ ಆಫ್ ಟೋಟಲ್ ಔಟ್ಕಮ್ಸ್. ಸೊ ಇಲ್ಲ ಅಂತಂದ್ರೆ ಏನ್ ತಗೋಣ ಅಂದ್ರೆ, ಸೊ ಸ್ಯಾಂಪಲ್ ಸ್ಪೇಸ್ ನಮಗೆ ಹೆಡ್ ಇದೆ ಟೇಲ್ ಬಂತು.
ಸೊ ಫೈಂಡ್ ದ ಪ್ರೊಬಬಿಲಿಟಿ ಆಫ್ ಗೆಟಿಂಗ್ ಹೆಡ್ ಅಂತ ಕೇಳಿದಾಗ, ಸೊ ಫೈಂಡ್ ಪ್ರೊಬಬಿಲಿಟಿ ಆಫ್ ಗೆಟಿಂಗ್ ಹೆಡ್ ಅಂತ ಅಂದಾಗ, ಸೊ ಟೋಟಲ್ ಔಟ್ಕಮ್ಸ್ ಏನಾಗುತ್ತೆ, ಸೊ ನಂಬರ್ ಆಫ್ ಡಿನಾಮಿನೇಟರ್ ಅಲ್ಲಿ ಟೋಟಲ್ ಔಟ್ಕಮ್ಸ್ ಹೆಡ್ ಆಗಿರ್ಬೋದು ಇಲ್ಲ ಟೇಲ್ ಆಗಿರ್ಬೋದು. ಸೊ 2 ಔಟ್ಕಮ್ ಇದೆ, ಸೊ 2 ಅಂತ ಬರ್ಕೊಂತೀವಿ. ಸೊ ಈಗ ನಂಬರ್ ಆಫ್ ಫೇವರೇಬಲ್ ಔಟ್ಕಮ್ಸ್ ಅಲ್ಲಿ ಏನ್ ಬರುತ್ತೆ, ಸೊ ನಾವೇನ್ ಫೈಂಡ್ ಮಾಡಬೇಕು, ಪ್ರೊಬಬಿಲಿಟಿ ಆಫ್ ಗೆಟಿಂಗ್ ಅಂಡ್ ಹೆಡ್. ಸೊ ಹೆಡ್ ಎಷ್ಟು ಸತಿ ಬರ್ಬೋದು, ಸೊ ಇಲ್ಲಿ 2 ಔಟ್ಕಮ್ ಇದೆ, ಸೊ ಇಲ್ಲಿ ನಮಗೆ ಒಂದೇ ಒಂದು ಸತಿ ಬರುತ್ತೆ, ಸೊ ಇಲ್ಲಿ ನನಗೆ 1/2 ಬರ್ತಾ ಇರುತ್ತೆ. ಸೊ ಇಲ್ಲಿ ನೋಡಿದಾಗ ನಿಮಗೆ ಡಿನಾಮಿನೇಟರ್ ನಿಮಗೆ ಎಲ್ಲದೂ ನಿಮಗೆ ಜಾಸ್ತಿ ಇರುತ್ತೆ. ಸೊ ಜಾಸ್ತಿ ಇರೋದ್ರಿಂದ ಪ್ರೊಬಬಿಲಿಟಿ ಆಫ್ ಈವೆಂಟ್ ಆಲ್ವೇಸ್ ನಿಮಗೆ ಲೆಸ್ ದನ್ ಆರ್ ಈಕ್ವಲ್ ಟು 0 ಮತ್ತೆ ಆಲ್ವೇಸ್ ಲೆಸ್ ದನ್ ಆರ್ ಈಕ್ವಲ್ ಟು 1 ಮತ್ತೆ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಇರುತ್ತೆ. ಸೊ ಈಕ್ವಲ್ ಟು 0 ಬಂದಾಗ ನಿಮಗೆ ಅದು ಇಂಪಾಸಿಬಲ್ ಇವೆಂಟ್ ಆಗಿರುತ್ತೆ, ಈಕ್ವಲ್ ಟು 1 ಬಂದಾಗ ಶೋರ್ ಇವೆಂಟ್ ಆಗಿರುತ್ತೆ, ಅದು ಮಧ್ಯೆ ಲೈ ಮಾಡಿದಾಗ ನಿಮಗೆ ಬೇರೆ ಬೇರೆ ಇವೆಂಟ್ಸ್ ಆಗಿರುತ್ತೆ. ಸೊ ಇದಿಷ್ಟು ಪಾಯಿಂಟ್, ಮತ್ತೆ ನೀವು ಇದೊಂದು ಪಾಯಿಂಟ್ ನೀವು ನ್ಯಾಪ್ ಮಾಡ್ಕೊಬೇಕಾಗುತ್ತೆ. ಸೊ ಜಸ್ಟ್ ಮೂರು ಪಾಯಿಂಟ್, ಇದೊಂದು ಪಾಯಿಂಟ್, ಇದೊಂದು ಫಾರ್ಮುಲಾ, ಅದಾದ್ಮೇಲೆ ನೀವು ಅದೊಂದು ಫಾರ್ಮುಲಾ ಹೇಳಿದೆ, ಪ್ರೊಬಬಿಲಿಟಿ ಆಫ್ ಈವೆಂಟ್ ಇ ಇಸ್ ಈಕ್ವಲ್ ಟು ನಂಬರ್ ಆಫ್ ಫೇವರೇಬಲ್ ಔಟ್ಕಮ್ ಡಿವೈಡೆಡ್ ಬೈ ನಂಬರ್ ಆಫ್ ಟೋಟಲ್ ಔಟ್ಕಮ್. ಸೊ ಈ ಫಾರ್ಮುಲಾ, ಸೊ ಇದೊಂದು ಇದು 3 ಪಾಯಿಂಟ್ ನ್ಯಾಪ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಏನಿದೆ, ಎಲಿಮೆಂಟರಿ ಇವೆಂಟ್ ಅಲ್ಲಿ 2 ಎಲಿಮೆಂಟರಿ ಇವೆಂಟ್ ನ ಆಡ್ ಮಾಡಿದಾಗ ನಿಮಗೆ 1 ಬರ್ತಾ ಇದೆ, ಇದನ್ನೇ ನೀವು ಅಷ್ಟೊಂದು ನ್ಯಾಪ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಸೊ ಇಲ್ಲಿ ಕಾನ್ಸೆಪ್ಟ್ ಮುಗಿತಾ ಇರುತ್ತೆ. ಸೊ ಇವಾಗ ನಾವೇನ್ ಕಲ್ತಿದೀವಿ ಅಂತಂದ್ರೆ, ಸೊ ನಮಗೆ ಏನೇನ್ ಬೇಕು ಒಂದು ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಕ್ಕೆ, ಅದು ಬೇಸಿಕ್ ಪಾಯಿಂಟ್ಸ್ ಅನ್ನ ನಾವು ಕಲ್ತ್ಕೊಂಡಿದೀವಿ. ನೆಕ್ಸ್ಟ್ ನಾವು ಎಕ್ಸರ್ಸೈಸ್ 14.1 ಇಂದ ನಾಳೆಯಿಂದ ನಾವು ಅದನ್ನ ಶುರು ಮಾಡ್ತಾ ಇರೋಣ. ಸೊ ಎಕ್ಸರ್ಸೈಸ್ 14.1 ನಿಮಗೆ 25 ಕ್ವಶನ್ಸ್ ಇದೆ. ಸೊ ನಾವೇನಪ್ಪ ಮಾಡೋಣ, ನಿಧಾನ ಹೋಗೋಣ, ಎಲ್ಲ 25 ಕ್ವಶನ್ಸ್ ನಾವು ಸಾಲ್ವ್ ಮಾಡೋಣ. ಸೊ ಒಂದೊಂದು ಕ್ವಶನ್ ಕೂಡ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಅರೌಂಡ್ ದಿನಕ್ಕೆ ಒಂದು 8 ಕ್ವಶನ್ ಸಾಲ್ವ್ ಮಾಡ್ತಾ ಹೋದ್ರೆ ನಮ್ಗೆ ಏನಾಗುತ್ತೆ, ಸೊ 3 ಡೇಸ್ ನಾವು ಆರಾಮ್ಸೆ ನಾವು ಅದನ್ನ ಕಂಪ್ಲೀಟ್ ಮಾಡ್ತಾ ಇರ್ಬೋದು. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡೋಣ. ಸೊ ಅರೌಂಡ್ 16th ನಿಮಗೆ ಪ್ರೊಬಬಿಲಿಟಿ ಚಾಪ್ಟರ್ ನಿಮಗೆ ಮುಗಿತಾ ಇರುತ್ತೆ. ಸೊ ಇವತ್ತು ಡೇಟ್ 13th ಇದೆ. ಸೊ 14, 15, 16. ಸೊ 16th ಡಿಸೆಂಬರ್ ನಿಮಗೆ ಪ್ರೊಬಬಿಲಿಟಿ ಚಾಪ್ಟರ್ ಮುಗಿತಾ ಇರುತ್ತೆ. ಸೊ ಪ್ರೊಬಬಿಲಿಟಿ ಚಾಪ್ಟರ್ ಮುಗಿದ್ರೆ ಸೊ 16th ಡಿಸೆಂಬರ್ ನಿಮಗೆ ಎಲ್ಲ ಮ್ಯಾಥಮೆಟಿಕ್ಸ್ ಎಲ್ಲಾ ಚಾಪ್ಟರ್ಸ್ ವಿಡಿಯೋ ಲೆಕ್ಚರ್ಸ್ ನಿಮಗೆ ಸಿಗ್ತಾ ಇರುತ್ತೆ. ಸೊ ಸಿಲೆಬಸ್ ನಾವು ಅಲ್ಲಿ ಕಂಪ್ಲೀಟ್ ಮಾಡಿರ್ತೀವಿ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡೋಣ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಅದರ ಬೆಲ್ ಬಟನ್ ಕ್ಲಿಕ್ ಮಾಡಿ. ಸೊ ಮತ್ತೆ ನಾಳೆ 5 ಗಂಟೆಗೆ ಇನ್ನೊಂದು ವಿಡಿಯೋ ಬಿಡ್ತೀನಿ. ಸೊ ಅಲ್ಲಿ ತನಕ ಓಕೆ, ಬಾಯ್.